ಇವತ್ತು ಜನವರಿ 20ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮನ್ನು ನೂರ್ಕಾಲ ಹೀಗೆ ಸಂತೋಷವಾಗಿ ಸುಖಮಯವಾಗಿ ಬಾಳಿಸ್ಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ. ಅದರ ಜೊತೆಗೆ ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ನಿಮ್ಮ ಜೋಡಿ ನೂರ್ಕಾಲ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಆ ಭಗವಂತ ಹರಿಸ್ಲಿ ಅಂತೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಮಂಗಳವಾರ ದಿವಸ ಯಾರೆಲ್ಲ ಶುಭ ಕೆಲಸಗಳಿಗೆ ಕೈ ಹಾಕ್ತೀರಿ, ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಿ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಭಗವಂತ ಎಲ್ಲರಿಗೂ ನಿಮ್ಮ ನಿರೀಕ್ಷೆಗಳನ್ನು ಸಾಕಾರಗೊಳಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೊ ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು 2 ದಿನ ವಿಶೇಷ ಇದೆ. ಒಂದು, ನಮ್ಮ ನಡೆದಾಡುವ ದೇವರು ಅಂತಲೇ ಹೆಸರುವಾಸಿಯಾಗಿದ್ದಂತಹ ಸಿದ್ಧಗಂಗಾ ಶ್ರೀಗಳು ಅವತ್ತು ಏನು ನಮ್ಮನ್ನೆಲ್ಲ ಅಗಲಿದ್ರು, ಅದು ತುಂಬ ದುಃಖದ ದಿವಸ. ಸೊ ಅವರ ಇವತ್ತು ಪುಣ್ಯತಿಥಿ, 6ನೇ ವರ್ಷದ ಪುಣ್ಯತಿಥಿ. ಸೊ ಎಲ್ಲ ಕಡೆಗಳಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕದ ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ನಗರಗಳಲ್ಲಿ ಕೂಡ ಇವತ್ತು ಅವರನ್ನು ನೆನೆಸಿ ಇವತ್ತು ಜನ ಅವರೇ ಒಂದು ನೆನಪಿನಲ್ಲಿ ಒಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ಪೂಜ್ಯರನ್ನು ಕಳೆದುಕೊಂಡಿದ್ದಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲ ಭಾರತೀಯರಿಗೆ ಅತ್ಯಂತ ದುಃಖದ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರ ಕೃಪೆ, ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಕೇಳ್ಕೊಳ್ತಾ, ಇನ್ನೊಂದು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ನ್ಯಾಷನಲ್ ಹಗ್ಗಿಂಗ್ ಡೇ ಇದೆ. ಸೊ ಪ್ರೀತಿಯಿಂದ ಒಂದು ತಾಯಿ ತನ್ನ ಮಗುವಿಗೆ ಒಂದು ಹಗ್ ಮಾಡೋದಾಗಿರ್ಬೋದು, ಸೊ ತಂದೆ ತನ್ನ ಮಗನಿಗೆ ಹಗ್ ಮಾಡೋದಾಗಿರ್ಬೋದು, ಅಣ್ಣ ತಮ್ಮನಿಗೆ ಹಗ್ ಮಾಡೋದಾಗಿರ್ಬೋದು, ಈ ರೀತಿ ಒಬ್ಬ ಸ್ನೇಹಿತರಿಗೆ ಹಗ್ ಮಾಡೋದಾಗಿರ್ಬೋದು. ಸೊ ಅದರ ಒಂದು ಪ್ರೀತಿಯ ದಿನ ಅಂತ ಹೇಳ್ಬೋದು. ಸೊ ಇನ್ನಷ್ಟು ವಿಶೇಷತೆಗಳನ್ನು ನೋಡೋಣ. ಕ್ರೀಡಾ ಸುದ್ದಿ ಏನಿದೆ ಅದನ್ನು ಕೂಡ ನೋಡೋಣ. ಹಾಗೆಯೇ ಪ್ರಶ್ನೋತ್ತರಗಳಂತೂ ಕಾಯ್ತಾ ಇದೆ. ಸೊ ಎಂದಿನಂತೆ ಕರೆ ಮಾಡ್ತಕ್ಕಂಥವ್ರಿಗೆ ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಕರೆ ಮಾಡ್ತಕ್ಕಂಥವ್ರಿಗೆ ಒಂದು ಪುಟ್ಟ ಕಿವಿ ಮಾತನ್ನು ಹೇಳ್ತೀನಿ. ದಯಮಾಡಿ ಕರೆ ಮಾಡುವಾಗ ಯಾವುದೇ ಕಾರಣಕ್ಕೂ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮಲ್ಲಿಗೆ ಬರಲಿಕ್ಕೆ 4 ರಿಂದ 5 ಸೆಕೆಂಡ್ಗಳ ಕಾಲ ತಡ ಆಗೋದ್ರಿಂದ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ದಯಮಾಡಿ ಟಿ ವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಾಗ 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೋಬೇಡಿ. ಏಕೆಂದರೆ ಬೇರೆಯವ್ರಿಗೆ ಉತ್ತರ ಗೊತ್ತಿರುತ್ತೆ, ನಾವು ಹೇಳೋಕ್ಕಾಗಲ್ಲ ಅಂಥೇಳಿ ಅವರು ಬೇಜಾರು ಮಾಡ್ಕೊಳ್ತಾರೆ, ಮತ್ತು ಅವ್ರಿಗೂ ಹರ್ಟ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಹಾಗೂ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ಕೂತ್ಕೊಂಡು ಆರಾಮಾಗಿ ವೀಕ್ಷಣೆ ಮಾಡ್ಬೋದು. ಅದ್ರ ಜೊತೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಕೇಳ್ಕೊಳ್ಳಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ನಿಮ್ಮ ಈ ಎಲ್ಲ ಕಡೆ ಆ್ಯನ್ಯುವಲ್ ಡೇ ನಡೀತಾ ಇರೋದ್ರಿಂದ ನಿಮ್ಮ ಮುದ್ದು ಮಕ್ಕಳ ಏನು ಡ್ಯಾನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಒಂದು ಇದರಲ್ಲಿ ಸ್ಕಿಟ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅದನ್ನು ನೀವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡಬೇಕು ಅಂದರೆ 1 ನಿಮಿಷಗಳಿಗಿಂತ ಹೆಚ್ಚು ಇರದೇ ಇರತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ವೀಡಿಯೋಸ್ನ ನೀವು ನಮ್ಮ ಒಂದು ಇದೇ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ಟಿದ್ದೆ ಆದರೆ ಅದನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆ ವಿಡಿಯೋ ಕಳಿಸುವಾಗ ದಯಮಾಡಿ ನೆನಪಿರಲಿ, 1 ನಿಮಿಷಕ್ಕಿಂತ ಹೆಚ್ಚು ವಿಡಿಯೋ ದೊಡ್ಡದು ಬೇಡ. ಅದ್ರ ಜೊತೆಗೆ ನಿಮ್ಮ ಮಗನ ಹೆಸರು ಮತ್ತು ಯಾವ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅನ್ನೋದನ್ನು ಕೂಡ ದಯವಿಟ್ಟು ಬರೆದು ಕಳಿಸಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ನಿಮ್ಮ ಹುಟ್ಟುಹಬ್ಬ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಹುಟ್ಟುಹಬ್ಬ, ನಿಮ್ಮ ಕುಟುಂಬಸ್ಥರ ಹುಟ್ಟುಹಬ್ಬ, ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರದೇ ಆಗಿರ್ಬೋದು, ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ಅವರಿಂದ ಏನಾದ್ರು ಒಂದು ಅಚೀವ್ಮೆಂಟ್ ಆಗಿದ್ದರೂ ಕೂಡ ಅದನ್ನು ನಮ್ಮ V1 ವಾಹಿನಿಯ ಮೂಲಕ ನೀವು ಅವರಿಗೆ ಶುಭಾಶಯಗಳನ್ನ ತಿಳಿಸ್ಬೋದು. ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಜೊತೆಗೆ ನಿಮಗೂ ಕೂಡ ಖುಷಿ ಆಗುತ್ತೆ. ಸೊ ಫೋಟೋ ಮತ್ತು ವೀಡಿಯೋಸ್ನ ಈ ಕೆಳಗಡೆ ರೋಲ್ ಆಗ್ತಿರ್ತಕ್ಕಂಥ ನಂಬರ್ಗೆ ನೀವು ನಮಗೆ ಕಳಿಸಿದ್ದೆ ಆದರೆ ಪ್ರತಿಯೊಂದನ್ನು 1 ದಿವಸ ಮುಂಚಿತವಾಗಿ ಕಳಿಸೋದನ್ನು ಮರಿಬೇಡಿ. ಸಪೋಸ್ ನಾಳೆ ಬರ್ಡೇ ಇದೆ ಅಂದರೆ ಇವತ್ತೇ ನಮಗೆ ಫೋಟೋ ಕಳಿಸ್ಬೇಕಾಗತ್ತೆ. ಸೊ ಕಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇವತ್ತಿನ ಒಂದು ದಿನ ವಿಶೇಷವನ್ನು ಒಂದು ದಾನದ ಒಂದು ವಿಚಾರದ ಮೂಲಕ ಮಾತಾಡೋಣ ಅಂತ ನಾನು ಇವತ್ತು ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಎಲ್ಲದರಲ್ಲಿ ಹೇಳ್ತಾರೆ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಕನ್ಯಾದಾನ, ಅನ್ನದಾನ, ರಕ್ತದಾನ, ಹೀಗೆ ದಾನಗಳನ್ನು ಹೇಳ್ತಾ ಹೋದರೆ ಹಲವಾರು ದಾನಗಳ ವಿಧಾನಗಳಿದ್ದಾವೆ. ಅದರಲ್ಲಿ ಇವತ್ತು ನಾನು ಕನ್ಯಾದಾನದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ದಶರಥ ಮಹಾರಾಜರು, ಶ್ರೀರಾಮರ ಪೂಜ್ಯ ತಂದೆಯವರು, ಸೊ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡ್ಬೋಣ. ಅದಾದ ನಂತರ ಆ ವಿಚಾರವನ್ನು ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ನಾವು ಸುಜಾತ ಅಂತ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ವಿದ್ಯಾನಗರ. ಅವತ್ತು ವೈಕುಂಠ ಏಕಾದಶಿ ಸರ್ ಮಾಡಿದ್ದೆ, ಅವತ್ತೇ ಫಸ್ಟ್ ಒಂದ್ ಸ್ವಲ್ಪ ಜೋರ ಮಾತಾಡ್ದೆ, ಸಾರಿ. ಇಲ್ಲಿ ತೊಂದರೆ ಇಲ್ಲಮ್ಮ, ಹೇಳಿ. ಅದೇ ಇದು ರಾಮನಗರದಲ್ಲಿ ಬರುತ್ತಾ?
ಬರುತ್ತಮ್ಮ, ಬರುತ್ತೆ. ಅವ್ರು ಇಲ್ಲ ಅಂದ್ರು ನಮ್ಮ ಹುಡುಗ, ಅದಕ್ಕೆ ಕೇಳಿದೆ ಸರ್ ನಾನು. ಇಲ್ಲ ಬರುತ್ತಮ್ಮ, ಬರುತ್ತೆ. ಆ ಇದು ಭೂವರ ಸ್ವಾಮಿದು ಯಾಗ ಅಂದ್ರಲ್ಲ, ಎಲ್ಲಿ ಸರ್? ಭೂವರ ಸ್ವಾಮಿದು ಇನ್ನು ಪ್ಲೇಸ್ ಕೇಳ್ತಾ ಇದ್ದೀರಾ? ಅದು ಮುಗೀತಮ್ಮ ಆಲ್ರೆಡಿ. ಭೂವರ ಸ್ವಾಮಿದು ಮೊನ್ನೆ ಶನಿವಾರ ಇತ್ತು. ಹೌದಾ? ITI ಕಾಲೇಜಲ್ಲಿ ಇತ್ತು. ITI ಕಾಲೇಜ್ ಹಿಂಭಾಗ ಚೌಡೇಶ್ವರ ದೇವಸ್ಥಾನದಲ್ಲಿ ಇತ್ತು. ಭೂವರ ಸ್ವಾಮಿ ಮತ್ತು ಮಹಾಮೃತ್ಯುಂಜಯ ಹೋಮ ಇತ್ತು. ಅದು ಮುಗೀತಮ್ಮ ಆಲ್ರೆಡಿ ಅದು. ಹೌದಾ? ನಾನು ಒಳಗಿದ್ದೆ, ಬರತ್ತೆ ಮುಗ್ದೋಗ್ಬಿಟ್ಟಿತ್ತು, ಅದಕ್ಕೆ ಅವತ್ತು ಕೇಳೋಣ ಅಂತ ಇವತ್ತು ಮಾಡ್ದೆ. ಆಗ್ಲಿ ಸರ್. ಮತ್ತೆ ನಮ್ಮ ನಂದನ್ನು ಮತ್ತು ಚಿನ್ಮಯಿದು ಹುಟ್ಟಪ್ಪ ಇದೆ, ಮಾರ್ಚು ಅಲ್ಲ ಫೆಬ್ರವರಿ 3ನೇ ತಾರೀಕು, ಅವತ್ತು ಹೇಳಿದ್ದೆ. ಅಂಕೆ ನಂದು 10ನೇ ತಾರೀಕಿದೆ. ವಿಶ್ ಮಾಡಿ ಸರ್, ಬಂದ್ರೆ ಕಳಿಸ್ತೀನಿ. ಖಂಡಿತಮ್ಮ. ನಂದನ್ ಮತ್ತು ಚಿನ್ಮಯ್ ಅವರಿಗೆ ಅಡ್ವಾನ್ಸ್ ಆಗಿ ಬರ್ಡೇ ವಿಶಸ್ ಅನ್ನು ತಿಳಿಸ್ತಿದ್ದೀನಿ. ಆ ಭಗವಂತ ಅವ್ರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯಾಭ್ಯಾಸ, ಉದ್ಯೋಗ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಒಂದ್ ದಿವಸ ಮುಂಚಿತವಾಗಿ ನಮ್ಗೆ ಫೋಟೋ ಕಳಿಸ್ಕೊಡಿಮ್ಮ. ನಮ್ಮ V1 ವಾಹಿನಿಲಿ ಆ ಫೋಟೋಸ್ ಕೂಡ ಪ್ರಸಾರ ಮಾಡ್ತೀವಿ. ಹೇಳ್ತೀನಿ ಸರ್ ನಮ್ಮ ಹುಡುಗಗೆ. ನೀವು ತುಂಬಾ ಚೆನ್ನಾಗಿ ನೆಲೆಸ್ಕೊಡ್ತೀರಿ. ನನಗೆ ಪ್ರಶ್ನೆ ಗೊತ್ತಿರುತ್ತೆ, ನಾನೆಲ್ಲ ಇಲ್ಲೇ ಕುತ್ಕೊಂಡು ಹೇಳ್ತಿರ್ತೀನಿ. ನೀವು ಅವತ್ತು ಒಬ್ರು ಪ್ರೆಗ್ನೆಂಟ್ ವುಮನ್ಗೆ ಹೇಳಿದ್ರಲ್ಲ, ಅದೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ನೀವು ಮಾತಾಡೋದು ಅದೆಲ್ಲ ನಮಗೆ ಬಹಳ ಇಷ್ಟ ಆಗುತ್ತೆ, ಅದಕ್ಕೆ ನಾನ್ ಮಾಡ್ದೆ ಸರ್. ಧನ್ಯವಾದಗಳಮ್ಮ, ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರ್ಲಿ ಅಂತ ವಿಶ್ ಮಾಡಿರ್ತೀನಿ. ಹ್ಞೂ ಸರ್, ನಾನು ಅದಕ್ಕೆ ನೋಡ್ತಿರ್ತೀನಿ, ಯಾವಾಗ್ಲೂ ನೋಡ್ತಿರ್ತೀನಿ. ನೋಡೋಣ ಅಂತ ಟ್ರೈ ಮಾಡ್ದೆ, ಇವತ್ತು ಸಿಕ್ಬಿಡ್ತು. ತುಂಬಾ ಖುಷಿ ಆಯ್ತು. ನಿಮ್ಗೂ ಬಹಳ ಥ್ಯಾಂಕ್ಸ್ ಸರ್, ಚೆನ್ನಾಗಿ ನೆನ್ಸ್ಕೊಡ್ತೀರಿ ತುಂಬಾ. ಥ್ಯಾಂಕ್ ಯು ಮಾ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನಷ್ಟು ಚೆನ್ನಾಗಿ ನಡೆಸ್ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಮಾ. ಆಗ್ಲಿ ಸರ್, ಆಗ್ಲಿ ಸರ್. ಓಕೆ ಮಾ, ಒಳ್ಳೇದಾಗ್ಲಿ ಮಾ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ದಾನದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ದಾನಗಳಲ್ಲಿ ಹಲವಾರು ದಾನಗಳು ಅಂತ ನಾನಾಗಲೇ ಹೇಳಿದೆ. ಸೊ ಕನ್ಯಾದಾನದ ಬಗ್ಗೆ ನಾನು ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. ಯಾಕೆ ಅಂದರೆ ದಶರಥ ಮಹಾರಾಜರು, ಪೂಜ್ಯ ಶ್ರೀರಾಮರ ತಂದೆಯವರು ತನ್ನ ಮಗನಿಗೋಸ್ಕರ ಕನ್ಯಾದಾನವನ್ನು ಅಂದರೆ ಹೆಣ್ಣು ಕೇಳಲಿಕ್ಕೋಸ್ಕರ ಜನಕ ಮಹಾರಾಜನ ಹತ್ರ ಬರ್ತಾರೆ. ಸೊ ಅತ್ಯಂತ ವಿಜೃಂಭಣೆಯಿಂದ ಶ್ರೀರಾಮನ ಮೆರವಣಿಗೆ ಅಂದರೆ ಇನ್ನೇನು ಕೇಳಬೇಕಾ, ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ತುಂಬ ಗಾಂಭೀರ್ಯದಿಂದ ಬರ್ತಾ ಇರ್ತಾರೆ. ಸೊ ಸಿಂಹಾಸನ ರೂಢರಾಗಿ ಏನು ಕುದುರೆ ಗಾಡಿ ಮೇಲೆ ಬಂದಂತಹ ದಶರಥ ಮಹಾರಾಜರು ಕೆಳಗಡೆ ಇಳಿದು ಬರ್ತಾರೆ. ಸೊ ಇವರು ಕೂಡ ಹೆಣ್ಣಿನ ಕಡೆಯಿಂದ ಜನಕ ಮಹಾರಾಜರು ಅಂದರೆ ಸೀತಾದೇವಿಯ ತಂದೆಯರು ಕೂಡ ಅತ್ಯಂತ ವಿಜೃಂಭಣೆಯಿಂದ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲ ತೋರಳುಗಳಿಂದ ಎಲ್ಲ ಪೂರ್ಣ ಅರಮನೆಯ ಸಿದ್ಧವಾಗಿರುತ್ತೆ. ಇಡೀ ಆ ಒಂದು ರಾಜ್ಯವೇ ಸಿದ್ಧವಾಗಿರುತ್ತೆ. ಬಂದ ತಕ್ಷಣ ದಶರಥ ಮಹಾರಾಜರು ಒಂದು ವಿಚಿತ್ರವಾಗಿರ್ತಕ್ಕಂಥ ಬಿಹೇವಿಯರ್ನ ಮಾಡ್ತಾರೆ. ಎಲ್ಲರೂ ದಿಗ್ಭ್ರಮೆಗೊಂಡ್ಬಿಡ್ತಾರೆ. ಏನು ಅಂದರೆ ಬಂದಿರೋರೇ ಸೀದಾ ಅಷ್ಟೊಂದು ಲಕ್ಷಾಂತರ ಜನ ನಿಂತಿರ್ತಾರೆ. ಅವರೆಲ್ಲರ ಎದುರುಗಡೆ ಜನಕ ಮಹಾರಾಜನ ಕಾಲನ್ನು ಹಿಡಿದು ಬಿಡ್ತಾರೆ. ಕಾಲನ್ನು ಹಿಡಿದು ನಮಸ್ಕಾರ ಮಾಡ್ತಾರೆ. ಅವರು ಗಾಬರಿ ಆಗಿಬಿಡ್ತಾರೆ. ಜನಕ ಮಹಾರಾಜರು, ಏನು ದಶರಥ ಮಹಾರಾಜರು ಹೀಗೆ ಮಾಡ್ತಿದ್ದೀರಿ, ನನ್ನಿಂದ ಏನಾದ್ರು ಅಪರಾಧ ಆಯಿತೆ, ತಪ್ಪಾಗಿದ್ದರೆ ಕ್ಷಮಿಸಬೇಕು ಅಂಥೇಳಿ ಮತ್ತೆ ಅವ್ರನ್ನ ಹಿಡಿದು ಎತ್ತುತ್ತಾರೆ. ಆಗ ಹೇಳ್ತಾರೆ, ನೀವು ದೊಡ್ಡವರು, ನೀವು ಹೀಗೆಲ್ಲ ಮಾಡಬಾರ್ದು, ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಹೇಳಿ, ನಾನು ತಿದ್ಕೋತೀನಿ ಅಂಥೇಳಿ ಜನಕ ಮಹಾರಾಜರು ಮತ್ತೆ ಹೇಳ್ತಾರೆ. ಹಾಗೆಲ್ಲ ಎಂಥದ್ದು ಇಲ್ಲ, ದೊಡ್ಡವರು ಸಣ್ಣವರು ಅಂಥದ್ದು ಏನೂ ಇಲ್ಲ. ನಿಜಕ್ಕೂ ನೀವು ದೊಡ್ಡವರು, ಏಕೆಂದರೆ ನಾನು ನಿಮ್ಮ ಹತ್ರ ಭಿಕ್ಷೆ ಕೇಳಲಿಕ್ಕೆ ಬಂದಿದ್ದೀನಿ, ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂಥೇಳಿ. ನೀವು ದಾನವನ್ನು ಮಾಡ್ತಕ್ಕಂಥವ್ರು, ನೀವು ದೊಡ್ಡವರು. 25 ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಕ್ಕಂಥ ನಿಮ್ಮ ಜೀವದ ಕುಡಿಯನ್ನು ನೀವು ನನಗೆ ಭಿಕ್ಷೆಯಾಗಿ ನೀಡ್ತಾ ಇದ್ದೀರಿ, ನನ್ನ ಮಗನಿಗೆ ಭಿಕ್ಷೆಯಾಗಿ ನೀಡ್ತಾ ಇದ್ದೀರಿ. ಇಂಥದ್ರಲ್ಲಿ ನೀವು ದೊಡ್ಡವರ, ನಾನು ದೊಡ್ಡವರ ಅಂತ ಕೇಳಿದಾಗ ಅರ್ಥ ಆಗುತ್ತೆ ಕನ್ಯಾದಾನದ ಮಹತ್ವ ಏನು ಅಂಥೇಳಿ. ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಿ. ಮೊನ್ನೆನೂ ಕೂಡ ನಾನು ಹೇಳ್ತಾ ಇದ್ದೆ, ತುಂಬ ಬೇಜಾರಾಯಿತು. ಏನು ಅಂದರೆ ಬರೀ ತನ್ನ ಸ್ನೇಹಿತರ ಜೊತೆಗೆ ಊಟಕ್ಕೆ ಕೂತ್ಕೊಂಡಾಗ ತನಗೆ ಏನೋ ಒಂದು ಸಿಹಿ ತಿನಿಸು ಅಥವಾ ಏನೋ ಒಂದು ತಂದನ್ನು ಕೊಡಲಿಲ್ಲ ಬೇಗ ಅನ್ನೋ ಕಾರಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಹುಡುಗಿಯ ತಂದೆ 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥ ಅಡಿಗೆ, ಮದುವೆ ಎಲ್ಲವನ್ನ ಬಿಟ್ಟು ಆ ಮದುಮಗ ಹೊರಟೋಗ್ತಾನೆ. ಅಂಥದ್ರಲ್ಲಿ ಆ ರಾಜವಂಶಸ್ಥರಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು ಎಷ್ಟಿದೆ ಅಂದರೆ, ಇವತ್ತು ಶ್ರೀರಾಮ ಅಂದರೆ ಆ ಶ್ರೀರಾಮ ಕೇವಲ ಒಬ್ಬ ಒಂದು ಕುಲಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಸಂಪೂರ್ಣ ನಮ್ಮ ಸನಾತನ ಸಂಸ್ಕೃತಿಗೆ, ನಮ್ಮ ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ನಮ್ಮ ಪ್ರಪಂಚದ ಹೊರಗಡೆನೂ ಕೂಡ ಎಷ್ಟೋ ಒಂದು ರಾಷ್ಟ್ರಗಳಲ್ಲಿ ಶ್ರೀರಾಮನನ್ನು ನೆನೆಸ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಅವರಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದಿದೆ. ಅವರು ಈ ಕನ್ಯಾದಾನದ ಮಹತ್ವವನ್ನು ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ಊಟ ತಡ ಆಯಿತು ಅಥವಾ ಗಂಡಿನ ಕಡೆಯವರಿಗೆ ಗೌರವ ಸಿಗಲಿಲ್ಲ, ಇನ್ನೇನು ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ಮದುವೆ ನಿಲ್ತವೆ. ಸೊ ದಯವಿಟ್ಟು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಕನ್ಯಾದಾನದ ಮಹತ್ವ ಏನು ಅಂಥೇಳಿ.
ಸೊ ದಯವಿಟ್ಟು ಹೆಣ್ಣು ಮಕ್ಕಳ ಹೆತ್ತವ್ರಿಗೆ ಒಂದು ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ. ಹೆಣ್ಣು ಮಕ್ಕಳನ್ನ ಹೆತ್ತಿರೋರಿಗೆ ಅವರು 8-9 ವರ್ಷಗಳ ಕಾಲ ಆ ಮಗುವನ್ನ ಎಷ್ಟು ಕಣ್ಣಲ್ಲಿ ಕಂಡಿಟ್ಕೊಂಡಿರ್ತಾರೆ. 25 ವರ್ಷಗಳ ಆದ ನಂತರ ಆ ಮಗುವನ್ನು ಬೇರೆ ಮನೆಗೆ ಕಳಿಸ್ತಕ್ಕಂಥದ್ದು ಇದೆಯಲ್ಲ, ಆ ಹೆಣ್ಣಾದರೂ ಕೂಡ 25 ವರ್ಷಗಳ ತಾನೇ ರಾಣಿಯಾಗಿ ಬೆಳೆದಿರ್ತಾಳೆ ಅಪ್ಪನ ಮನೆಯಲ್ಲಿ, ಅಪ್ಪನ ಮಡಿಲಲ್ಲಿ. ಆದರೆ ಅಪ್ಪ, ಅಣ್ಣ, ತಮ್ಮ, ತಾಯಿ ಎಲ್ಲರನ್ನು ಬಿಟ್ಟು ಯಾವುದೋ ಒಂದು ಹೊಸ ಮನೆಗೆ ಬೆಳಕಾಗಿ ಹೋಗ್ತಾಳೆ ಅಂದರೆ ಅವಳು ಅದೆಷ್ಟು ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇನ್ನೊಂದು ಮನೆಯನ್ನು ಬೆಳಗ್ಲಿಕ್ಕೆ ಹೋಗ್ತಾಳೆ ಅಲ್ವಾ. ಸೊ ನಾವು ಖಂಡಿತ ಹೆಣ್ಣು ಕೊಟ್ಟಂಥವ್ರಿಗೂ ನಾವು ಕೃತಜ್ಞರಾಗಿರಬೇಕು. ಬಂದಿರತಕ್ಕಂಥ ಹೆಣ್ಣನ್ನು ಕೂಡ ನೋಡ್ಕೊಳುವಾಗ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು. ಹಾಗಾಗಿ ಎಲ್ಲರೂ ಕೂಡ ಎಷ್ಟು ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಅತ್ತೆ ಸೊಸೆಗೆ ಟಾರ್ಚರ್ ಕೊಟ್ಲಂತೆ, ಹಾಗಂತೆ ಹೀಗಂತೆ. ಸೊ ಇಂಥವೆಲ್ಲ ಪರಿಸ್ಥಿತಿಗಳು ಯಾರ ಮನೆಯಲ್ಲೂ ಬರೋದು ಬೇಡ ಅಂತ ಕೇಳ್ಕೊಳ್ತಾ ಈ ಒಂದು ಕನ್ಯಾದಾನದ ಮಹತ್ವದ ಅಂತ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂದರೆ, ನಮ್ಮ ಪ್ರೀತಿಯ ಕಾವೇರಿ ನದಿಯ ಮೂಲ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ. ಸೊ ಕಾವೇರಿ ನದಿ ಬಗ್ಗೆ, ಕಾವೇರಿ ಉಗಮವಾಗುವಾಗ ನೋಡ್ತೀವಿ, ಕಾವೇರಿಯ ತೀರ್ಥೋದ್ಭವದ ಬಗ್ಗೆ ಸಾಕಷ್ಟು ಪ್ರಚಾರ ಆಗತ್ತೆ. ಕಾವೇರಿ ನಮ್ಮ ಕನ್ನಡ ನಾಡಿನ ಜೀವನದಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅದರ ಮೇಲೆ ಒಂದು ಒಳ್ಳೆ ಚಲನಚಿತ್ರ ಕೂಡ ಬಂದಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ರವರು ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿರ್ತಕ್ಕಂಥ ಚಿತ್ರ ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂಥೇಳಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಅಮ್ಮ ಹೇಳ್ರಿಮ್ಮ, ಹೆಂಗಿದ್ದೀರಿ? ಚೆನ್ನಾಗಿದವಪ್ಪ. ತಿಂಡಿ ಆಯ್ತಮ್ಮ? ಆಯ್ತಪ್ಪ. ಶಿವಕುಮಾರ ಸ್ವಾಮಿ ಪುಣ್ಯತಿಥಿ ಅಂದೆಲ್ಲ ಅವ್ರಿಗೆ ನಮಸ್ತೆ ಹೇಳೋಣ ಅಂತ ಫೋನ್ ಮಾಡಿದ್ದಪ್ಪ. ತುಂಬಾ ಖುಷಿ ಆಯ್ತಮ್ಮ. ಹೌದು, ಇವತ್ತು ಪೂಜ್ಯ ಗುರುಗಳ ಪುಣ್ಯತಿಥಿ ಇದೆ. ಹೌದು, ಅದಕ್ಕೆ ಹೇಳ್ದಲ್ಲಪ್ಪ, ಅದಕ್ಕೆ ಫೋನ್ ಮಾಡಿದ್ದೆ. ಆ ಗುರುಗಳಿಗೆ ನಮನಪ್ಪ. ಹೌದು ಹೌದು, ಆಗ್ಲಿಮ್ಮ. ನಿಮ್ಮ ಕಡೆಯಿಂದ ನೋಡಿದಿರಮ್ಮ ಗುರುಗಳ ಯಾವತ್ತಾರು ಹತ್ರದಿಂದ? ನೋಡಿದವಪ್ಪ, ಎಲ್ಲ ಒಂದ್ಸರಿ. ಆಮೇಲೆ ಇದ್ರಾಗ ಪಿಕ್ಚರ್ನ ನೋಡಿದೇವ ಅಷ್ಟೇ. ಹೌದಾ? ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಗುರುಗಳ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ಅವ್ರು ಮಾಡಿರೋದು ಎಷ್ಟು ಅಂತ ಹೇಳ್ತೀಯಪ್ಪ, ಹೇಳಕ್ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ನಿಜ ನಿಜ ಅಮ್ಮ, ನಿಜ. ಆಗ್ಲಿಮ್ಮ ಆಗ್ಲಿ. ಎಲ್ಲ ಕಥೆಯಾಗ ಇದ್ರಾಗ ನೋಡಿ ಹೇಳಿದಾರಲ್ಲ, ಅದನ್ನ ಎಷ್ಟು ವರ್ಣಿಸಿದ್ರು ಸಾಲದು. ನಿಜ ಅಮ್ಮ, ನಿಜ. ಹೌದು, ಸಾಲಿ ಧರ್ಮಸೇ ಅವ್ರು ಯಾರು ಎಷ್ಟು ಹೇಳಕ್ ವರ್ಣಿಸಕ್ ಆಗಲ್ಲಪ್ಪ. ಹೌದಮ್ಮ, ಹೌದು. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು. ಪುಣ್ಯ ಕೆಲಸ ಮಾಡಿದಾರಪ್ಪ ಅವರು. ಹೌದಮ್ಮ, ಬಹಳ ಪುಣ್ಯದ ಕೆಲಸ ಮಾಡಿದಾರಮ್ಮ, ನಿಜ. ಹೌದಪ್ಪ. ಒಳ್ಳೇದಾಗ್ಲಿಮ್ಮ, ಕರೆ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ಸಾರಿ ಅಪ್ಪ, ಒಳ್ಳೇದಾಗ್ಲಿ. ಸ್ವಾಮಿ ಆಶೀರ್ವಾದ ಇರ್ಲಿಲ್ಲಪ್ಪ. ಆಗ್ಲಿಮ್ಮ, ಎಲ್ರಿಗೂ ಅವ್ರ ಆಶೀರ್ವಾದ ಇರ್ಲಿಮ್ಮ. ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ. ಆತಪ್ಪ. ನಮಸ್ತೆ. ಪೂಜ್ಯ ಗುರುಗಳನ್ನು ತ್ರಿವಿಧ ದಾಸೋಹಿ ಅಂತ ಹೇಳ್ತಾ ಇದ್ರು. ಕೇವಲ ಅಕ್ಷರ ದಾಸೋಹ ಅಷ್ಟೇ ನಡೀತಾ ಇರಲಿಲ್ಲ, ಅಲ್ಲಿ ಅನ್ನದಾಸೋಹ ಕೂಡ ನಡೀತಾ ಇತ್ತು. ಅದ್ರ ಜೊತೆಗೆ ವಸತಿ ದಾಸೋಹ ಕೂಡ ನಡೀತಾ ಇತ್ತು. ಇವತ್ತಿಗೂ ಕೂಡ ಯಾವುದೇ ಜಾತಿ, ಮತ, ಪಂಥ ಭೇದಗಳನ್ನು ಹೊರತುಪಡಿಸಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಇವತ್ತು ಕೂಡ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆಯೇ ಸರಿ. ತುಂಬ ಒಂದು ಪುಟ್ಟದಾಗಿರ್ತಕ್ಕಂಥ ಜೋಳಿಗೆಯನ್ನು ಹಿಡಿದು ಭಿಕ್ಷೆಗೆ ಹೊರಟಂಥ ಗುರುಗಳು ಇವತ್ತಿಗೂ ಅವರು ಇದ್ದಂತಹ ಕಾಲದಲ್ಲಿ ಇವತ್ತಿಗೂ ಕೂಡ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಅವರು ಇಷ್ಟಲಿಂಗ ಪೂಜೆಯನ್ನು ಮಾಡೋಕ್ಕೆ ಕೂತ್ಕೊಳ್ತಾ ಇದ್ದರು. 4 ತಾಸುಗಳ ಕಾಲ ನಿರಂತರವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ 6:30-7 ಗಂಟೆಗೆ ಅವರು ಆ ಒಂದು ಗರ್ಭಗುಡಿಯಿಂದ ಹೊರಡೆ ಬರ್ತಾ ಇದ್ರಂತೆ. ಸೊ ನಾವೆಲ್ಲ ಹೇಳ್ತೀವಿ, ನನ್ನ ಹತ್ರ 5 ನಿಮಿಷ ಟೈಮ್ ಇಲ್ಲ, 10 ನಿಮಿಷ ಟೈಮ್ ಇಲ್ಲ ಅಂಥೇಳಿ. ಒಮ್ಮೆ ಯೋಚನೆ ಮಾಡಿ, 3:30-4 ಗಂಟೆ ಕೂತ್ಕೊಂಡು ಆ ಪೂಜ್ಯರು 4 ತಾಸು ಗಂಟಲೆ ಆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾಯಿದ್ರು ಅಂದರೆ ಆ ದೇವರು ಅದೆಷ್ಟು ಅವ್ರಿಗೆ ಆ ಅನುಗ್ರಹವನ್ನು ನೀಡಿರಬೇಕು ಅಲ್ವಾ. ಸೊ ನಿಜಕ್ಕೂ ಕೂಡ ಅವರನ್ನು ನೋಡಿರ್ತಕ್ಕಂಥವ್ರು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ನನಗೂ ಕೂಡ ಆ ಭಾಗ್ಯ ಸಿಕ್ತು. ಆ ಪೂಜ್ಯ ಗುರುಗಳನ್ನು ತುಂಬ ಹತ್ತಿರದಿಂದ ನೋಡಿದೆ. ಅವ್ರ ಕಡೆಯಿಂದ ಒಂದು ಗೌರವ ಸನ್ಮಾನನೂ ಕೂಡ ನನಗೆ ಸಿಕ್ತು. ನಂಗೆ ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಅತ್ಯಂತ ಅವಿಸ್ಮರಣೀಯ ಕ್ಷಣ ಅಂತ ಹೇಳಲಿಕ್ಕೆ ನಾನಂತೂ ಭಾವಿಸ್ತೀನಿ. ಆ ಗುರುಗಳನ್ನು ನೋಡೋದೇ ತುಂಬ ಒಂದು ದೊಡ್ಡ ಒಂದು ಪುಣ್ಯದ ಫಲ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಪೂಜ್ಯ ಗುರುಗಳ ಅನುಗ್ರಹ, ತ್ರಿವಿಧ ದಾಸೋಹಿಗಳ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಭಾರತ ವಿಕಾಸ ಪರಿಷತ್ ಏನಿದೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ದಾವಣಗೆರೆ, ಹೇಗಿದ್ದೀರಿ?
ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಮೇಡಮ್? ಆಯ್ತು ಸರ್. ಓಕೆ, ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಇವತ್ತು 2 ದಿನ ವಿಶೇಷ ಇದೆ. ಮೊದಲನೇದು ನಮ್ಮ ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಪೂಜ್ಯ ಸಿದ್ಧಗಂಗಾ ಶ್ರೀಗಳ 6ನೇ ಪುಣ್ಯತಿಥಿ ಇದೆ ಇವತ್ತು. ಇನ್ನೊಂದು ನ್ಯಾಷನಲ್ ಹಗ್ಗಿಂಗ್ ಡೇ ಇದೆ. ಸೊ ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀರಿ? ಸಿದ್ಧಗಂಗಾ ಸ್ವಾಮೀಜಿಗಳ ಬಗ್ಗೆ ಹೇಳ್ಬೇಕಾದ್ರೆ ಶಬ್ದಗಳೇ ಸಾಲದು ಸರ್. ಅವರು ತುಂಬಾ ಗ್ರೇಟ್. ಅವ್ರು ಹೇಳ್ಬೇಕಂತ ಅಂದ್ರೆ ಅವರಲ್ಲಿ ನನಗೆ ಕಲಿಯುಗದ ಬಸವಣ್ಣ ಅಂತಾನೆ ಹೇಳ್ಬೋದು ಅವ್ರನ್ನ. ಹೌದು, ಅಷ್ಟೊಂದು ಸರಳತೆ ಮತ್ತೆ ಅದು ಡೆಡಿಕೇಶನ್ ಆಗಿರ್ಬೋದು. ಮತ್ತೆ ಅವ್ರಿಗೆ ಎಷ್ಟು 100 ಇಯರ್ಸ್ ಬದುಕಿದ್ರು ಕೂಡ ಲಾಸ್ಟಿಗೆ ಅಷ್ಟೇ ಒಂದ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದು ಅವ್ರಿಗೆ. ಹೌದು. ಆಮೇಲಿಂದ ಬರೀ 2 ತಾಸು ನಿದ್ದೆ ಮಾಡ್ತಿದ್ರಂತೆ. ಮತ್ತೆ ಫುಲ್ ಸಾತ್ವಿಕ ಆಹಾರ ಅಷ್ಟೇ ಸೇವಿಸ್ತಿದ್ರಂತೆ ಅವರು. ಆಮೇಲೆ ಅಷ್ಟೊಂದು ಒಂದು ಎಜುಕೇಶನ್ಗೆ ಆಗಿರ್ಬೋದು, ಅವ್ರ ಕಾಲೇಜ್ನಲ್ಲಿ ಓದಿರೋರು ಎಲ್ಲರನ್ನು ಒಳ್ಳೊಳ್ಳೆ ಪೋಸ್ಟ್ ನಲ್ಲಿ ಇದ್ದಾರೆ. ತ್ರಿವಿಧ ದಾಸೋಹಿ ಅಂದ್ರೆ ಅದು ಅತಿಶಯೋಕ್ತಿ ಏನಲ್ಲ ಸರ್. ಅದು ನಿಜ ನಿಜ. ಯಾವತ್ತು ಯಾವ ರೀತಿಯ ಪ್ರಚಾರವನ್ನು ಆಸೆ ಪಟ್ಟಂತವರಲ್ಲ ಅವರು. ಬಯಸಲಿಲ್ಲ. ಆದ್ರೆ ಅಷ್ಟೊಂದು ಸಾತ್ವಿಕ ವ್ಯಕ್ತಿಗಳನ್ನ ಮತ್ತೆ ಇನ್ನೊಬ್ರನ್ನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ನಿಜ ನಿಜ. ತುಂಬಾ ಸಾತ್ವಿಕ ವ್ಯಕ್ತಿ ಅಂತ ಹೇಳ್ಬೋದು ಅವರು. ಹೌದು. ಅವರಿಗೆ ಪದ್ಮವಿಭೂಷಣ ಕೋಇನ್ಸಿಡೆನ್ಸ್ ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ನಾನು ಹುಟ್ಟಿರೋದು ಸರ್. ಓ, ಇವತ್ತು ನಿಮ್ ಬರ್ಡೇನಾ? ಸಾರಿ, 19ನೇ ತಾರೀಕು ಸರ್. ಅಲ್ಲ, ಬರ್ತ್ಡೇ ಅಲ್ಲ ಸರ್. ಅವ್ರದ್ದು ಏಪ್ರಿಲ್ 1 ಬರ್ಡೇ ಅವ್ರದ್ದು. ನಂದು ಏಪ್ರಿಲ್ 1. ಓಕೆ ಓಕೆ ಓಕೆ. ಎಸ್, ತುಂಬಾ ಅದೃಷ್ಟ ಮಾಡಿದಿರಿ ಹಾಗಿದ್ರೆ. ಆ ದಿವಸ ಹುಟ್ಟಿದಿರಿ ಅಂದ್ರೆ ನಾವು ಅಲ್ಲ ಅವ್ರಷ್ಟು ಗ್ರೇಟ್ ಆಗಕ್ಕಾಗಲ್ಲ ಸರ್. ಆದ್ರೆ ಅದೊಂದು ಕೋಇನ್ಸಿಡೆನ್ಸ್ ಅಷ್ಟೇ. ಎಸ್ ಎಸ್. ಆ ಪೂಜ್ಯಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಶಬ್ದಗಳೇ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲೂ. ಹೌದು ಸರ್. ಸೊ ಅವ್ರಿಗೆ ಎಂತೆಂತ ಪ್ರಶಸ್ತಿ. ಅವ್ರ ಅಭಿಮಾನಿ ಸರ್. ನಾನು ನೋಡಿದ್ದೀನಿ ಅವ್ರನ್ನ ಹತ್ರದಿಂದ. ಅವ್ರ ಆಶೀರ್ವಾದನ ತಗೊಂಡಿದ್ದೀನಿ. ತುಮಕೂರಲ್ಲಿ ನಮ್ ಸಿಸ್ಟರ್ ಇದಾರೆ. ನಮ್ ಸಿಸ್ಟರ್ ಮನೆಗೆ ಹೋದಾಗ್ಲೆಲ್ಲ ಮಠಕ್ಕೆ ಹೋಗಿ ಬಂದಿದ್ವಿ. ಮಠದ ಹತ್ರನೇ ಅವ್ರ ಮನೆ ಐತಿ ನಮ್ ಸಿಸ್ಟರ್ದು. ಆದ್ರಿಂದ ಹತ್ರದಿಂದ ನೋಡಿದ್ದೀನಿ. ಅವ್ರ ಆಶೀರ್ವಾದನ ತಗೊಂಡಿದ್ದೀನಿ ಸರ್. ತುಂಬಾ ಸಂತೋಷಮ್ಮ. ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಅದೇ ಸರ್, ತುಂಬಾ ಸಮಾಜಮುಖಿ ಕೆಲಸನ ಮಾಡಿದ್ದಾರೆ. ಮತ್ತೆ ಅವರು ಜ್ಞಾನ ಯೋಗದ ಜೊತೆಗೆ ರಾಜಯೋಗ, ಭಕ್ತಿ ಯೋಗ ಎಲ್ಲದನ್ನೂ ಮಾಡಿದ್ದಾರೆ. ಕೆಲವರಲ್ಲಿ ಏನಿರುತ್ತೆ, ಭಕ್ತಿ ಯೋಗ ಮಾತ್ರ ಇರುತ್ತೆ. ಇವರಲ್ಲಿ ಜ್ಞಾನ ಯೋಗ, ಭಕ್ತಿ ಯೋಗ, ರಾಜಯೋಗ ಎಲ್ಲ ಯೋಗಗಳ ಸಮನ್ವಯ ಮೂರ್ತಿ ಅಂತಾನೆ ಹೇಳ್ಬೋದು ಅವರು. ಹೌದು. ಸೊ ನಿತ್ಯ ನಿರಂತರವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಊಟ, ವಸತಿ, ಅನ್ನ ಪ್ರತಿಯೊಂದನ್ನು ಕೊಡ್ತಾ ಹೋಗಿದ್ದಾರೆ ಅಲ್ವಾ? ಸೊ ಅವ್ರ ಬಗ್ಗೆ ಇನ್ನೊಂದು ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದರೆ, ಅವ್ರಿಗೆ ಪದ್ಮವಿಭೂಷಣ ಸೇರಿದಂತೆ ಯಾವೆಲ್ಲ ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂದಾಗಲೂ ಕೂಡ ಎಲ್ಲವನ್ನ ನಯವಾಗಿ ಸ್ವೀಕರಿಸ್ತಕ್ಕಂಥವ್ರು. ನಾನು ಸನ್ಯಾಸಿ, ನಾನು ಇವೆಲ್ಲ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಏನು ಮಾಡಲಿ ಅಂತ ಕೇಳಿದ್ರು ಅವರು. ಅದಕ್ಕೆ ಸರ್ ಹೇಳಿದ್ ನಾವು ಸಾತ್ವಿಕ ವ್ಯಕ್ತಿ ಅಂತ ಸಾತ್ವಿಕ ವ್ಯಕ್ತಿಗಳನ್ನ ಅವ್ರ ಸ್ಥಾನದಲ್ಲಿ ಬೇರೆ ಯಾರನ್ನ ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಸೊ ಈಗಿರ್ತಕ್ಕಂಥ ಕಿರಿಯ ಗುರುಗಳು ಕೂಡ ಅದೇ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಸೊ ಅವರ ಸೇವೆ ಕೂಡ ಹಾಗೆ ನಡೀಲಿ, ಅವರಿಂದ ಇನ್ನಷ್ಟು ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಅಷ್ಟೇ ನಾವು ಶುಭಾಶಯಗಳನ್ನ ಹೇಳ್ಬೋದು. ಎಸ್, ಇನ್ನೊಂದು ಪ್ರಶ್ನೆ ಕೇಳೋದ್ರ ನೇರವಾಗಿ ಉತ್ತರ ಹೇಳ್ಬೋದಮ್ಮ? ಕಾವೇರಿ ನದಿಯ ಮೂಲ ಯಾವ ಜಿಲ್ಲೆಯಲ್ಲಿದೆ ಅಂಥೇಳಿ? ಕೊಡಗುನಾ? ಸೊ ಆಪ್ಷನ್ಸ್ ಕೊಡೋದಕ್ಕಿಂತ ಮುಂಚೆನೇ ಹೇಳಿಬಿಟ್ರಿ. ಮೈಸೂರು, ಕೊಡಗು, ಹಾಸನ, ಮಂಡ್ಯ 4 ಆಪ್ಷನ್ಸ್ ಇದೆ. ಕೊಡಗುನೇ ಫೈನಲ್ಲಾ? ಓಕೆ. ಸೊ ಇದ್ರ ಮೇಲೆ ಒಂದು ಫಿಲಮ್ ಕೂಡ ಬಂದಿದೆ, ನೋಡಿದಿರಿ ಅಂತ ಅನ್ಕೊಳ್ತೀನಿ. ಹೌದು. ಸೊ ಡಾಕ್ಟರ್ ವಿಷ್ಣುವರ್ಧನ್ ರವರು. ಹೌದು ಹೌದು, ತುಂಬಾ ಸುಂದರವಾಗಿರ್ತಕ್ಕಂಥ ಜಾಗ. ಎಸ್, ಆ ಗೀತೆ ಏನಾದ್ರು ಬರುತ್ತಮ್ಮ ನಿಮ್ಗೆ? ಆ ಗೀತೆ ಬರುತ್ತೆ ಸರ್. ಮತ್ತೆ ಇದನ್ನ ಹೇಳೋಣ ಅನ್ಕೊಂಡಿದ್ದೆ ನಾನು, ಸಿದ್ಧಗಂಗಾ ಸ್ವಾಮೀಜಿಗಳ ಬಗ್ಗೆ ಹೇಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹೇಳಿ. ಅದಕ್ಕೆ ಸಿದ್ಧಗಂಗಾ ಸ್ವಾಮೀಜಿಗಳ ಬಗ್ಗೆ ಬರುತ್ತೆ ಒಂದು ಸಾಂಗ್, ಹೇಳ್ತೀನಿ. ಹೇಳಿ. ಕಾಣುವ ದೇವರಿವರು ಸಿದ್ಧಗಂಗೆಯ ಪೂಜ್ಯರು, ಕಾಣುವ ದೇವರಿವರು ಸಿದ್ಧಗಂಗೆಯ ಪೂಜ್ಯರು, ನಡೆದಾಡುವ ಪರಮೇಶ್ವರರು ಶಿವಕುಮಾರ ಮಹಾಸ್ವಾಮಿಗಳು, ಕಾಣುವ ದೇವರಿವರು ಸಿದ್ಧಗಂಗೆಯ ಪೂಜ್ಯರು.
ಮಾತಾಡ್ತಾರೆ. ಎಸ್ ಮಾ. ಸೊ ಸಿದ್ಧಗಂಗಾ ಶ್ರೀಗಳ ಒಂದು ಹಾಡಿನಲ್ಲಿ ಎಲ್ಲವೂ ಇದೆ ಅಂತ ಹೇಳ್ಬೋದು. ಸೊ ಗುರುಗಳ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆನೆ. ಧನ್ಯವಾದಗಳು ಸೊ ಒಂದು ಪ್ರಶ್ನೆ ಕೂಡ ಸರಿ ಉತ್ತರವನ್ನು ಹೇಳಿದ್ರಿ. ಅದೇ ರೀತಿ ಗುರುಗಳ ಬಗ್ಗೆನೂ ಕೂಡ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡಿದ್ರಿ. ಸೊ ಹೀಗೆ ಕರೆ ಮಾಡ್ತೀರಿ ಅಂತ ಕೇಳ್ಕೊಳ್ತಿದ್ದೀನಿ. ಒಳ್ಳೆಯದಾಗಲಿ ಮಾ. ನಮಸ್ತೆ. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇದು ಅಕ್ಷರಗಳನ್ನು ಅದಲು ಬದಲಾಗಿ ನೀಡಿದ್ದೀವಿ. ಇದನ್ನು ಸರಿಯಾಗಿ ಹೊಂದಿಸಿ ಹೇಳಬೇಕು. ನೋಡೋಣ ಯಾರು ಇದನ್ನು ಸರಿಯಾಗಿ ಹೊಂದಿಸಿ ಹೇಳ್ತಾರೆ ಅಂಥೇಳಿ. ಹೊ ಲ ವ ದ ಕುಂ ಋಣ ಳೆ ಕ. ಇದು ಸ್ವಲ್ಪ ಕಠಿಣವಾಗಿದೆ. ಇದರಲ್ಲಿ ಒಂದು ಕ್ಲೂ ಕೊಟ್ಬಿಡ್ತೀನಿ, ಸ್ವಲ್ಪ ಕಷ್ಟ ಇದೆ ಅನ್ನೋ ಕಾರಣಕ್ಕೆ. ಇದು 3 ಒಂದು ಶಬ್ದಗಳ ಒಂದು ಸಾಲು ಅಂತ ಹೇಳ್ಬೋದು. ಸೊ ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದಕ್ಕೆ ಯಾರಿಗಾರು ಉತ್ತರ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಕ್ಲೂ ಇದೆ, ಅದನ್ನು ಕೂಡ ಆಮೇಲೆ ಹೇಳ್ತೀನಿ. ಎಸ್, ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ವಿಕಾಸ ಪರಿಷತ್ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 26ನೇ ತಾರೀಕು ಭಾನುವಾರ ಸಾಯಂಕಾಲ 6:10 ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ರಾಷ್ಟ್ರೋತ್ಥಾನ ಶಾಲೆ ನಿಟ್ವಳ್ಳಿ ದಾವಣಗೆರೆ. ಇಲ್ಲಿ ವಿಷಯ ಏನು ಅಂದರೆ ರಾಷ್ಟ್ರೀಯ ಸವಾಲುಗಳು ಮತ್ತು ಜನಜಾಗೃತಿ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ವಿಶೇಷ ಪ್ರಸ್ತುತಿ ನೀಡ್ತಾ ಇರ್ತಕ್ಕಂಥವ್ರು ಜಗದೀಶ್ ಕಾರಂತ್ ಅವರು, ದಕ್ಷಿಣ ಕ್ಷೇತ್ರೀಯ ಸಂಯೋಜಕರು, ಹಿಂದೂ ಜಾಗರಣಾ ವೇದಿಕೆ. ಇವರು ಬಹುಶಃ ಅದನ್ನು ವಿಷಯ ಪ್ರಸ್ತುತಿಯನ್ನು ಮಂಡಿಸ್ತಾ ಇದ್ದಾರೆ. ಸೊ ಯಾರೆಲ್ಲ ಸಾಧ್ಯವಾಗುತ್ತೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಎಂತೆಂಥ ಮೋಸಗಳನ್ನು ಮಾಡ್ಬೋದು ಅನ್ನೋದನ್ನು ಬಹುಶಃ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ತರಹೇವಾರಿ ಮೋಸಗಳು ಬರ್ತಾನೆ ಇದ್ದಾವೆ. ನಾನು ಸಾಧ್ಯವಾದಷ್ಟು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಎಚ್ಚರಿಕೆ ನೀಡ್ತಾನೆ ಇರ್ತೀನಿ. ಸೊ ಇದೀಗ ಒಂದು ಹೊಸ ಒಂದು ಸ್ಕ್ಯಾಮ್ ಶುರುವಾಗಿದೆ. ಏನು ಅಂದರೆ ನಿಮ್ಮ ಒಂದು ಮನೆಗೆ ಒಂದು ಕಾಸ್ಟ್ಲಿಯೆಸ್ಟ್ ಮೊಬೈಲ್ನ ಕೊರಿಯರಲ್ಲಿ ಕಳಿಸ್ಕೊಡ್ತಾರೆ. ಸೊ ಒಂದು 20-25 ಸಾವಿರ ರೂಪಾಯಿದ ಮೊಬೈಲು ಬಂದು ನೀವು ಅದನ್ನು ಮೊಬೈಲ್ನ ಕ್ಲೀನಾಗಿ ಎಲ್ಲ ಕಡೆಯಿಂದ ಓಪನ್ ಮಾಡಿ ನೋಡಿದಾಗ ತುಂಬ ಖುಷಿ ಆಗುತ್ತಲ್ವ. ಸೊ ತುಂಬ ಖುಷಿ ಪಡ್ತೀರಿ, ಎಂಜಾಯ್ ಮಾಡ್ತೀರಿ. ಎಸ್, ಇಂಥ ಒಂದು ಒಳ್ಳೆ ಮೊಬೈಲ್ ಯಾರ್ದೋ ನನಗೆ ಬಂದಿದೆ ಅಂತ ಖುಷಿಯಿಂದ ಸಿಮ್ಮನ್ನು ಹಾಕ್ತೀರಿ. ಒಂದು ವೇಳೆ ಆ ಸಿಮ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದ್ರು ಲಿಂಕ್ ಆಗಿತ್ತು ಅಂದರೆ, ನಿಮ್ಮ ಫೋನ್ಪೇ, ಗೂಗಲ್ ಪೇ ಅಕೌಂಟ್ಗಳು ಲಿಂಕ್ ಆಗಿತ್ತು ಅಂದರೆ, ಬರೋ ಅಕೌಂಟಲ್ಲಿರ್ತಕ್ಕಂಥ ಎಲ್ಲ ಅಮೌಂಟು ವಿತಿನ್ ನೋ ಸೆಕೆಂಡ್ಸಲ್ಲಿ ಝೀರೋ ಆಗಿಬಿಡುತ್ತೆ. ನೀವು ಸಿಮ್ಮನ್ನು ಹಾಕಿ ಆ ಮೊಬೈಲ್ನ ಆ್ಯಕ್ಟಿವೇಟ್ ಮಾಡ್ತಿದ್ದ ಹಾಗೆ. ಇದು ನಾನು ಕತೆ ಹೇಳ್ತಾ ಇಲ್ಲ. ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಏನು ಅಂದರೆ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್, ಸಾಫ್ಟ್ವೇರ್ ಇಂಜಿನಿಯರಿಗೆ ಒಂದು ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಐಫೋನ್ ಅವರಿಗೆ ರೀಚ್ ಆಗತ್ತೆ. ಸೊ 1.5 ಲಕ್ಷ ರೂಪಾಯಿ ಮೊಬೈಲ್. ಇಂಥ ಕೋಟ್ಯಾಧೀಶ್ವರ ಆದರೂ ಆಸೆ ಬಂದೇ ಬರುತ್ತಲ್ವ. ಐಫೋನನ್ನು ನೋಡಿದ್ರು ಖುಷಿಯಾಗಿ, ಏನಿದು ನನಗೆ ಬಂದುಬಿಟ್ಟಿದೆ, ಯಾರೋ ಗಿಫ್ಟ್, ಅದರಲ್ಲಿ ಬೇರೆ ಮೆನ್ಷನ್ ಆಗಿತ್ತು ಪರ್ಟಿಕ್ಯುಲರ್ ಅವರ ಹೆಸರಿಗೆ, ಗಿಫ್ಟ್ ಅಂತ ಬೇರೆ ಇತ್ತು, ಯಾರೋ ಕಳಿಸಿದಾರೆ ಗಿಫ್ಟ್, ಅದನ್ನ ಆಮೇಲೆ ನೋಡೋಣ ಅಂಥೇಳಿ ಬೇಗ ಆ ಹಳೆ ಸಿಮ್ಮಿಂದ ಮೊಬೈಲ್ ಏನಿತ್ತು ಅದರಿಂದ ಸಿಮ್ ತೆಗೆದುಬಿಟ್ಟು ಹೊಸದಕ್ಕೆ ಹಾಕಿ ನೋಡಿದ್ರೆ ಅವಾಂತರ ವಿತಿನ್ ನೋ ಸೆಕೆಂಡ್ಸಲ್ಲಿ 2 ಕೋಟಿ ರೂಪಾಯಿ ಪಂಗನಾಮ. ಇನ್ನೊಂದು ಕರೆ ಬರ್ತಿದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ. ನೀಲಮ್ಮ ಅವ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಮ್ಮ. ತಿಂಡಿ ಆಯ್ತಾ? ಹಾಂ ಆಯಿತು. ಹೌದಮ್ಮ, ಸ್ವಲ್ಪ ಬೇಗ ಆಯಿತು. ಇಡ್ಲಿ ತಿಂದೆ. ಅಕ್ಕಿ ರೊಟ್ಟಿನಾ? ಓಕೆ, ಸೂಪರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ರೇವಣ್ಣ ಮಂಜುಳಾ ಅಂತ ಹೇಳಿ ಸಮುದ್ರ ಅವ್ರದ್ದು. ಭೀಮ್ ಸಮುದ್ರ, ಇಸಮುದ್ರ. ಓಕೆ ಹಾ. ಇಸಮುದ್ರ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಓಕೆ ನಾಳೆ ಬಿಟ್ಟು ನಾಡ್ದು ಇರೋದು, ಅವ್ರದ್ದು ಗುರುವಾರ ಇರೋದು. ಈಗ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದು. ಓಕೆ ನಾಳೆ ಬಿಟ್ಟು ನಾಡಿದ್ದಾ? ಹೌದು ಸರ್, ಗುರುವಾರ. ಫೋಟೋ ಕಳಿಸ್ತಾರೆ ನೋಡೋಣ, ಮಂಜುಳಾ ರೇವಣ್ಣ ಅಂತ ಹೇಳಿ. ಓಕೆ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಮಂಜುಳಾ ಮತ್ತು ರೇವಣ್ಣ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮ್ಮ ಜೋಡಿನ 100 ಕಾಲ ಹೀಗೆ ಇಟ್ಟಿರಲಿ, ಸಂತೋಷವಾಗಿ ಸುಖಮಯವಾಗಿ ಬಾಳಿಸ್ಲಿ. ನಮ್ಮ ಮಾಮನ ಮಗಳಯ್ಯ. 15 ವರ್ಷ ಆಗಿ. ಓಕೆ ಒಳ್ಳೇದಾಗಲಿಮ್ಮ. ಸೊ ಹೀಗೆ ಅವ್ರು ನಗ್ನಗ್ತಾ ಖುಷಿಯಾಗಿರಲಿ. ಸೊ ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು ಪೂಜ್ಯ ಸಿದ್ಧಗಂಗಾ ಶ್ರೀಗಳ 6ನೇ ಪುಣ್ಯತಿಥಿ. ಸಿದ್ಧಗಂಗಾ ಶ್ರೀಗಳನ್ನ ನೋಡಿದಿರ ಹತ್ರದಿಂದ? ಸೊ ಏನು ಹೇಳಕ್ ಇಷ್ಟಪಡ್ತೀರಿ ಅವ್ರ ಬಗ್ಗೆ? ಅವ್ರ ಬಗ್ಗೆ ಅಂದ್ರೆ ಏನು ಅಷ್ಟು ಎಲ್ಲ ನಡೆಸ್ಕೊಡೋದೆಲ್ಲ ಬಹಳ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಹಂಗೆ ಅವ್ರು ಹೇಳಕ್ಕೆ ಆಗಲ್ಲ, ಅಷ್ಟು ಹಂಗೆ ಅದು ಏನಂತಾನು ಹೇಳಕ್ ಆಗಲ್ಲ, ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಹಂಗಾಗಿ ಚೆನ್ನಾಗಿ ಇದು 6ನೇದಲ್ಲ ಸರ್? 6ನೇದು. ಹೌದು 6ನೇ ಪುಣ್ಯತಿಥಿ ಗುರುಗಳು.
ಪುಣ್ಯತಿಥಿ. ಹ್ಮ್ ಬಹಳ ಇದು ಬಿಟ್ಟು ಅವ್ರ ಬಗ್ಗೆ ಇಷ್ಟೊಂದು ಹೇಳಕ್ ಆಗಲ್ಲ ಸರ್, ಅಷ್ಟು ಇದು ಐತೆ ಅವ್ರದ್ದು ಎಲ್ಲ. ಹೌದು ಹೌದು. ಸೊ ಗುರುಗಳು ಮಾಡಿರ್ತಕ್ಕಂಥ ಸೇವೆ ಅತ್ಯಂತ ಅನನ್ಯವಾಗಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿ ಅನಿಸ್ಕೊಡ್ತಾರೆ. ಹೌದು ಹೌದು. ಬಹಳ ಚೆನ್ನಾಗೂ ಸ್ವಾಮಿಯವರು ಅಂದ್ರೆ ಆ ತರ ಇರ್ಬೇಕು ಸರ್. ಈಗಿನರೆಲ್ಲ ಒಂಥರ ಆವಾಗಿನ ತರ ಇದೇ ಬೇರೆ ಇರ್ತಾವ ಒಂಥರ. ನಿಜ ಅಮ್ಮ, ನಿಜ ನಿಜ. ಸೊ ಗುರುಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಗುರುಗಳ ಸೇವೆ ಆಗಿರ್ಬೋದು, ಗುರುಗಳ ಕಡಿಮೆ ಅವ್ರದ್ದು ಸಾಕಾಗಲ್ಲ. ಹೌದು. ಅವ್ರದ್ದು ಏನ್ ನೆನ್ಸ್ಕೊಂಡಿರ್ತೀವೋ ಆ ತರ ಆಗ್ಬಿಡ್ತದೆ ಸರ್. ಬಹಳ ಚೆನ್ನಾಗಿ ಅವ್ರದ್ದು ಸ್ವಾಮಿಯರ್ ನೆನ್ಸ್ಕೊಂಡ್ರೆ, ನಾನು ಇಷ್ಟೊಂದು ನೋಡಿದ್ವಿ ಸರ್, ಸ್ವಾಮಿಯರ್ ನೆನ್ಸ್ಕೊಂಡು ಎಲ್ಲರೂ ಮುಂದೆ ಹೋದ್ರೆ ಆ ಕೆಲಸ ಆದಂಗೆ ನಂದು ನನಗೆ ಅನ್ಕೊಂಡಿರೋದು ಆ ತರ ಆಗಿತ್ತು ಸರ್ ನನಗೆ. ಬಹಳ ಚೆನ್ನಾಗಿದೆ ಸರ್. ಇಲ್ಲಿ ಇದು ನಡೀತಾ ಇತ್ತಲ್ರಿ ಸರ್ ಇವಾಗ ಇದನ್ನು ಅದೇ ಈಗ 6ನೇ ವರ್ಷದ ಇದು ಅಂತ ಹೇಳಿದ್ರಲ್ಲ, ಇಲ್ಲೆಲ್ಲ ಇದು ಬಕೇಶ್ವರ ದೇವಸ್ಥಾನ ಹತ್ರ ಎಲ್ಲ ಇದು ಮಾಡ್ತಾ ಇದಾರೆ. ಹೌದೌದು, ಎಲ್ಲ ಕಡೆ ಮಾಡ್ತಾ ಇದಾರಮ್ಮ. ಹೌದ್ರಿ ಸರ್, ನಾನಿಲ್ಲಿ ದೇವಸ್ಥಾನ ಕೂತಿನಲ್ಲ ಅಲ್ಲೆಲ್ಲ ಕೈ ಮುಗಿದು ಕೇಳ್ಕೊಂಡು ಬರ್ತೀನಿ ಸರ್. ನಮಸ್ಕಾರ ಮಾಡಿ. ಒಳ್ಳೇದಾಗ್ಲಿಮ್ಮ. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ಬೋದಾ? ಇಲ್ರಿ ಸರ್, ಇಲ್ಲ ಹೇಳ್ರಿ ಸರ್, ನೋಡೋಣ, ನನಗೆ ಗೊತ್ತಿಲ್ಲ, ಹೇಳ್ರಿ. ಓಕೆ, ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಹೇಳ್ತಾ ಇದ್ದೀನಿ. ಹೌದ್ರಾ? ಇದನ್ನ ಕೂಡಿಸಿ ಹೇಳಬೇಕು. ಇದರಲ್ಲಿ 3 ಶಬ್ದಗಳು ಬರುತ್ತೆ, 3 ಶಬ್ದಗಳ ಒಂದು ಸಾಲಿದು. ಇನ್ನೊಮ್ಮೆ ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಹೇಳ್ತೀನಿ. ಟಿವಿ ನೋಡ್ತಾ ಇದ್ದೀರಲ್ವಾ? ಹೌದಾ, ಇರ್ಲಿ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಇಲ್ಲ ಬರ್ಕೊಂಬಿಡಿ. ಹೌದ್ರಾ? ಅಯ್ಯೋ ಶಿಶು, ಹೇಳ್ರಿ ಸರ್. ಹೇಳ. ಹಲೋ. ಹೋ. ಓ. ಹಾ, ಹೋ ಲ. ಓ ಲ. ಹಾ, ಹೋಳ್ಗೆ ಹೋ, ಹೋ ಲ. ಓಲ. ವದ. ಕುಂ. ವದ. ಹಾ, ಹೊಲವದ. ಕುಂ. ಕುಂ ಣ. ಏನ್ರಿ ಸರ್? ಋಣ, ಕರ್ಣದ ಋಣ ಬರುತ್ತಲ್ಲ, ಕರ್ಣದ್ದು. ಕರ್ಣ ಅಲ್ಲ, ಕುಂ. ಕುಂ ಕುಂ ಆದ್ಮೇಲೆ ಋಣ, ಕರ್ಣದ್ದು ಕ ಬಿಟ್ಬಿಡಿ, ಋಣ. ಕರ್ಣ ಬಿಟ್ಬಿಡ್ಬೇಕ? ಕರ್ಣದ ಕ ಅಷ್ಟೇ ಬಿಡ್ಬೇಕು. ಹೌದ್ರಾ? ಹಾ, ಋಣ ಲೇ ಕ. ಕರ್ಣ ಲೇ ಕ. ಹಾ ಸರ್, ಓಲ ಅಂತ ಬರ್ಕೊಂಡಿನಿ, ಅದೇನಂತ ಗೊತ್ತಾಗ್ತಿಲ್ಲ ನನಗೆ. ಹೇಳ್ರಿ ಸರ್, ನೋಡೋಣ ಇನ್ನೊಂದ್ಸಲ ಹಂಗೆ ನಿಮ್ ಇದ್ರದ್ದ. ಹೊಲವದ ಕುಂ ಋಣ ಲೇಖ, ಇದನ್ನ ನೀವು ಸರಿಯಾಗಿ ಬರೆದು ಹೇಳಬೇಕು. ಇದರಲ್ಲಿ 3 ಶಬ್ದಗಳು ಬರುತ್ತೆ. ಮೊದಲನೇ ಕ್ಲೂ ಕೊಡ್ತಾ ಇದ್ದೀನಿ. 2ನೇ ಕ್ಲೂ ಏನು ಅಂದ್ರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಅಂಗ ಇದು. ಆಯ್ತಾ? ಸೊ ನೋಡೋಣ, ಇದನ್ನ ಗೆಸ್ ಮಾಡಿ ಹೇಳಕ್ಕಾದ್ರೆ ಹೇಳಿ. 30 ಸೆಕೆಂಡ್ ಟೈಮ್ ಇರುತ್ತೆ. ಏನು ಗೊತ್ತಾಗ್ತಲ್ಲ. ಇನ್ನೊಂದ್ಸಲ ಪ್ರಶ್ನೆ ಹೇಳ್ರಿ, ನೋಡೋಣ ಸರ್. ನೀವು ನನ್ಗೆ ಯಾಕೆ ತಪ್ಪಾತಿದ್ವು. ಹೋ ಲ ವ ದ ಕುಂ ಋಣ ಲೇ ಕ. ಇಲ್ಲಿದ್ದ ಕರ್ಣ ಏನೋ ಬೂದು ಕಾಳೆ ಹೊಲದಲ್ಲಿ ಏನಂತ ಇತ್ತು, ಗೊತ್ತಾಗ್ತಲ್ಲ ನನಗೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಹಿಂಗೆ ಕರೆ ಮಾಡ್ತಾ ಇರಿ. ಸರಿ ಸರ್. ಓಕೆ, ಗೊತ್ತಾಗಿಲ್ಲ ಅದು. ಇರ್ಲಿ ಮಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕರೆಂಟ್ ಹೋಗ್ಬಿಡ್ತು. ಹೌದಾ? ಇರ್ಲಿ, ತೊಂದರೆ ಇಲ್ಲಮ್ಮ. ಥ್ಯಾಂಕ್ ಯು. ಇನ್ನೊಂದ್ಸರಿ ಕರೆ ಮಾಡಿದಾಗ ಬೇರೆ ಉತ್ತರ ಟ್ರೈ ಮಾಡಿ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ನಾನೊಂದು ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೆ. ಸ್ವಲ್ಪ ಹುಷಾರಾಗಿರಿ. ಯಾವುದೋ ಒಂದು ಒಳ್ಳೆ ಮೊಬೈಲ್, ಕಾಸ್ಟ್ಲಿಯಸ್ಟ್ ಮೊಬೈಲ್ ಗಿಫ್ಟ್ ಯಾರ್ದೋ ಹೆಸರಿಂದ ಬಂತು ಅಂತ ತಕ್ಷಣಕ್ಕೆ ಓಪನ್ ಮಾಡಿ ಆ ಸಿಮ್ಮನ್ನು ಹಾಕಿದ್ದಕ್ಕೆ 2 ಕೋಟಿ ರೂಪಾಯಿನ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಈ ಥರ ಅನ್ನೋನ್ ಪರ್ಸನ್ಸಿಂದ ಗಿಫ್ಟ್ ಬಂದಾಗ ಅದನ್ನು ಓಪನ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತಾಳ್ಮೆ ಇರಲಿ, ಕನ್ಫರ್ಮ್ ಮಾಡ್ಕೊಳ್ಳಿ ಯಾರು ಕಳಿಸಿದ್ದಾರೆ, ಗಿಫ್ಟನ್ನು ಏನಕ್ಕೆ ಕಳಿಸಿದ್ದಾರೆ. ನಿಮ್ಮವರೇ ಕಳಿಸಿದ್ರೆ ತೊಂದರೆ ಇಲ್ಲ. ಸೊ ಬೇರೆ ಯಾರಾದರೂ ಅಪರಿಚಿತರು ಕಳಿಸಿದ್ರೆ ದಯವಿಟ್ಟು ಅದನ್ನು ಓಪನ್ ಮಾಡ್ಕೋಬೇಡಿ. ಅಲ್ಲಿ ಯಾರಾದರೂ ನಿಮ್ಮ ಪರಿಚಯಸ್ಥರೇ ಹೆಸರು ಅಥವಾ ನಿಮ್ಮ ರಿಲೇಟಿವೇ ಹೆಸರು, ನಿಮ್ಮ ಅಪ್ಪ ಅಮ್ಮನ ಹೆಸರೇ ಇತ್ತು ಅಂದರೆ ಮೊದಲು ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರು ಗಿಫ್ಟ್ ಕಳಿಸಿದಾರಾ ಅಂಥೇಳಿ. ಇಲ್ಲ ಅಂದರೆ ಅಪ್ಪ ಅಮ್ಮನ ಹೆಸರಲ್ಲಿ ಕಳಿಸ್ಬಿಟ್ಟು ಈ ಥರ ಚೀಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೋಡಿ, ಒಂದಲ್ಲ ಎರಡಲ್ಲ, 1.5 ಲಕ್ಷ ರೂಪಾಯಿ ಮೊಬೈಲ್ ಆಸೆಗೆ ಅವರು 2 ಕೋಟಿ ರೂಪಾಯಿನ ಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಸೊ ದಯವಿಟ್ಟು ಹುಷಾರಾಗಿರಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ನಮ್ಮ ಒಂದು
ಆಕಾಶದಲ್ಲಿ ಅತ್ಯಂತ ವಿಚಿತ್ರವಾಗಿರ್ತಕ್ಕಂಥ ಅಪರೂಪದಲ್ಲೇ ಅಪರೂಪವಾಗಿರ್ತಕ್ಕಂಥ ಘಟನೆ ಇವತ್ತಿಂದ ಸರಿಸುಮಾರಾಗಿ 9 ದಿನಗಳ ಕಾಲ ನಡೆಯುತ್ತೆ ಅಂಥೇಳಿ ಹೇಳಲಾಗಿದೆ. ಸೊ ಬಾಹ್ಯಾಕಾಶದಲ್ಲಿ ಎಲ್ಲವೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತವೆ. 352 ಬಿಲಿಯನ್ ವರ್ಷಗಳ ನಂತರ ಇದನ್ನು ನೋಡಲಿಕ್ಕೆ ಸಾಧ್ಯವಾಗತ್ತಂತೆ. ಬಹುಶಃ ಮುಂದಿನ 352 ವರ್ಷಗಳ ಕಾಲ ನಾವು ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಸೊ ಮರ್ಕ್ಯುರಿ ಇರ್ಬೋದು, ವೀನಸ್ ಇರ್ಬೋದು, ನಮ್ಮ ಭೂಮಿ, ಮಾರ್ಸ್, ಚಂದ್ರ ಎಲ್ಲರೂ ಕೂಡ ಒಂದೇ ಒಂದು ಸಾಲಿನಲ್ಲಿ ಸುತ್ತ ಹಾಕ್ತಾ ಇರ್ತಕ್ಕಂಥದ್ದನ್ನು ನಾವು ಬರಿಗಣ್ಣಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ ಅಂತ ಇವತ್ತಿನಿಂದ 9 ದಿವಸಗಳ ಕಾಲ ಈ ಒಂದು ಬಾನಿನಲ್ಲಿ ವೈಶಿಷ್ಟ್ಯತೆ ನಮಗೆ ಕಾಣಿಸ್ಕೊಳ್ಳುತ್ತಂತೆ. ಸೊ ದಯವಿಟ್ಟು ಇಂಥ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ನೋಡಿ, ಬರಿಗಣ್ಣಲ್ಲೇ ನೋಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಅಂಥೇಳಿ ಖಗೋಳಶಾಸ್ತ್ರಜ್ಞರು ಕೂಡ ಹೇಳಿದ್ದಾರೆ. ಹಾಗಾಗಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗೋಣ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಮತ್ತಷ್ಟು ಯಾರು ಕರೆ ಮಾಡ್ತಾರೆ ಅವ್ರ ಜೊತೆ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರ, ಮತ್ತೊಮ್ಮೆ ನಮ್ಮ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಕಾರ್ಯಕ್ರಮದ ವಿರಾಮಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಸೊ ಇನ್ನೊಮ್ಮೆ ಆ ಪ್ರಶ್ನೆಯನ್ನು ಒಗಟನ್ನು ಹೇಳಿಬಿಡ್ತೀನಿ. ಒಂದು ಕರೆ ಬರ್ತಿದೆ. ನಮ್ಮ ಸಿದ್ಧಲಿಂಗೇಶ್ವರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಇವತ್ತು ಬೇಗ ಟಿಫನ್ ಆಗ್ಬಿಟ್ಟಿದೆ. ಸಾರಿ, ಟಿಫನ್ ಬೇಗ ಆಗ್ಬಿಟ್ಟಿದೆ, ಇಡ್ಲಿ. ಹೌದು ಸರ್, ಇವತ್ತು ಟಿಫನ್ ಸ್ವಲ್ಪ ಬೇಗ ಆಯಿತು. ಹಾಂ ಸರ್. ಓಕೆ, ತಿಂಡಿ ನಮ್ಮ ನಡೆದಾಡೋ ದೇವರುಗಳ ಪುಣ್ಯಾರಾಧನೆ. ಹೌದು ಸರ್, ಹೌದು. ನಮ್ಮ ಸಮಾಜ ವಚ್ಚೆ ವರ್ಣನೆ ಮಾಡಕ್ ಆಗಲ್ಲ ಸರ್, ಪದಗಳು ಸಾಲದ ಅವ್ರ ಬಗ್ಗೆ. ಎಸ್ ಸರ್. ಆದ ನಮ್ಮ ನಾಡಿನ ಜನತೆಗೆಲ್ಲ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ನಾಡಿನ ಜನತೆಗೆ ಎಲ್ಲರಿಗೂ ಇರಲಿ ಅಂತ ಬೇಡ್ಕೊಳ್ಳೋಣ ಸರ್. ಖಂಡಿತ ಸರ್, ಖಂಡಿತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವ್ರ ಬಗ್ಗೆ? ಸರ್ ನಾ ಹೇಳಿದ್ನಲ್ಲ ಸರ್, ಪದಗಳೇ ಸಾಲದು ಸರ್. ಅವ್ರು ನಡೆದಾಡೋ ದೇವ್ರು ಅಂತ ಬರದೇ ಕೊಟ್ಟಿದ್ದೇವಲ್ಲ ಸರ್ ಅವ್ರಿಗೆ. ಹೌದು. ಅವ್ರು ಮಾಡಿರೋ ಶ್ರಮ ನೀವೇದಂಗೆ ಜೋಳಿಗೆ ಎಳ್ಕೊಂಡು ಬರಿಗೈಯಲ್ಲಿ ಇಲ್ಲಿವರೆಗೂ ನಡೆಸ್ಕೊಂಡು ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ನೀಡಿದ ತ್ರಿವಿಧ ದಾಸೋಹ ಮಾಡಿದ್ದಾರೆ. ಹೌದು ಸರ್. ಅದೀಗೂ ನಡ್ಕೊಂಡು ಹೋಗ್ತೈತೆ. ಅದು ಹೇಗೆ ನಡೀತದೆ ಅಂತ ನಮಗೂ ಆಶ್ಚರ್ಯ ಆಗುತ್ತೆ ಸರ್, ಯೋಚನೆ ಮಾಡಿದ್ರೆ. ನಿಜ. ಅಷ್ಟೊಂದು ಶಾಲಾ ವಿದ್ಯಾರ್ಥಿಗಳನ್ನ ಸಾಕ್ತಾ ಇದ್ದಾರೆ. ದಾಸೋಹ, ವಿದ್ಯಾದಾಸೋಹ. ಹೌದು. ಸೊ ತುಂಬ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಬಹುಶಃ ನಾವೆಲ್ಲ ತುಂಬ ಚಿಕ್ಕವರು. ನೋಡ್ರಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಅವ್ರ ಬಗ್ಗೆ ನೀವೇ ಎಲ್ಲ ಹೇಳಿದ್ರಿ ಆಲ್ರೆಡಿ. ಮತ್ತೆ ಹೆಚ್ಚು ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಸರ್. ಹತ್ರದಿಂದ ನೋಡಿದಿರಿ ಸರ್ ಅವ್ರನ್ನ? ಸರ್ ನಾನು ದೂರಿಂದ ನೋಡಿದ್ದೀನಿ ಸರ್ ಕಾರ್ಯಕ್ರಮದಲ್ಲಿ. ನಾನು ಮಠಕ್ಕೆ ಬಹಳ ಸಲ ಹೋಗಿದ್ದೀನಿ. ನಾವು ಹೋದಾಗ ಗುರುಗಳು ಸಿಕ್ಕಿದ್ದಿಲ್ಲ. ಓಕೆ ಸರ್ ನಮ್ಮ ಮಗಳು ಹೋಗಿದ್ಲ ಸರ್ ಚಿಕ್ಕವರು ಇರುವಾಗ, ಅವ್ರ ಅಜ್ಜಿ ಜೊತೆಗೆ. ಅವಾಗ ಸಿಕ್ಕಿದ್ರು ಸಂತ ಸರ್. ಎಲ್ಲ ಮಾತಾಡಿಸಿ ಆಶೀರ್ವಾದ ತಗೊಂಡು ಮನೆಗೂ ಬರ್ರಿ ಅಂತ ಅವರಿಗೆ ಭಿನ್ನ ಮಾಡಿಬಿಟ್ಟು ಬಂದಿದ್ರು. ಸಮಯ ಸಿಗ್ಲಿಲ್ಲ ಅವ್ರಿಗೆ ಬರೋಕ್ ನಮ್ಮ ಮನೆಗೆ. ಓಕೆ, ಬಹಳ ಖುಷಿಯಾಗಿ ಆಶೀರ್ವಾದ ಮಾಡಿದ್ರು ಸರ್ ನಮ್ಮ ಮಗಳಿಗೆ. ಚಿಕ್ಕವಳಿದ್ಲಿನೂ ಅವಾಗ ಅವ್ರ ಪಾದ ಮುಟ್ಟಿ ಬಂದಿದ್ದಾಳೆ. ನಮ್ ಕೈಲಿ ನಮಗೆ ಆ ಭಾಗ್ಯ ಸಿಗ್ಲಿಲ್ಲ ಸರ್. ಹೌದು, ನಿಜಕ್ಕೂ ಅವ್ರ ಪಾದ ನೋಡಿದೀವಿ ಸರ್ ಇಲ್ಲಿ ಕಾರ್ಯಕ್ರಮಗಳಲ್ಲಿ. ಅದೇ, ಅವ್ರನ್ನ ಹತ್ರದಿಂದ ನೋಡೋದಕ್ಕೂ ಪುಣ್ಯ ಮಾಡಿರ್ಬೇಕು ಸರ್ ಆಕ್ಚುಲಿ. ಹಾ ಸರ್, ಖಂಡಿತ ಸರ್. ಪಾದ ಮುಟ್ಟಬೇಕಂದ್ರೆ ಇನ್ನು ಬಹಳ ಪುಣ್ಯ ಮಾಡಿರ್ಬೇಕು. ಹೌದು ಸರ್, ಹೌದು. ಎಸ್ ಸರ್. ನಮಗೆ ಆ ಬಗ್ಗೆ ಸಿಗ್ಲಿಲ್ಲ ಸರ್. ನಾವು ಯಾವ ಎಷ್ಟೊಲ್ಲಿ ಹೋದ್ರು ಕೂಡ ಗುರುಗಳು ಸಿಕ್ಕಿಲ್ಲ ಸರ್ ಮಠದಲ್ಲಿ ನಮಗೆ. ಹಾಗಾಗಿ ನಮಗೆ ಪಾದ ಮುಟ್ಟಕ್ಕೆ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್ ನಮಗೆ. ಓಕೆ ಫೈನ್ ಸರ್. ಸರಿ ಸರ್, ಮತ್ತೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರ ಬಗ್ಗೆ? ಇಲ್ಲ ಸರ್. ಓಕೆ, ಪದಗಳು ಸಾಲಲ್ಲ ಸರ್. ನಿಜ ಸರ್, ಹೇಳಿದ್ರು ಸಾಲ್ತು ಸರ್. ಹೌದು ಸರ್. ಎಸ್, ಒಂದು ಪ್ರಶ್ನೆ ಕೇಳಿ, ಅಂದ್ರೆ ಒಂದು ಅದಲು ಬದಲಾಗಿರ್ತಕ್ಕಂಥ ಶಬ್ದ ಹೇಳ್ತಾ ಇದ್ದೀನಿ ಸರ್. ಬರ್ಕೊಂಡೆ ಸರ್, ಯಾವಾಗ ಹೇಳ್ತಾ ಇದ್ರಿ ಬರ್ಕೊಳ್ರಿ ಅಂತ ಯಾವ್ದೋ ಮೇಡಮ್ ಅವರಿಗೆ. ನಾನು ಬರ್ಕೊಂಡು ಟ್ರೈ ಮಾಡಿದೀನಿ. ಹೊಳೆವ ಕರ್ಣ ಕುಂದಲ ಸರ್. ಸೂಪರ್ ಸರ್, ಅದೇನು ಅಷ್ಟು ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ಟಿದ್ದೀರಿ. ಸೊ ಒಂದೊಂದು ಅಕ್ಷರ ಹೇಳ್ತಾ ಇದ್ದಲ್ಲ ಅವಾಗಲೂ ಮೇಡಮ್ ಅವರಿಗೆ. ಅದ್ ನಾನು ಬರ್ಕೊಂಡು ಟ್ರೈ ಮಾಡಿದೆ ಸರ್, ಬೇಗ ಬಂತು ಸರ್ ಹತ್ರ. ಸರಿನಾ? ಸರಿಯಾಗಿದೆ ಸರ್, 100% ಕರೆಕ್ಟ್ ಆಗಿದೆ. ಅಮೇಝಿಂಗ್. ನಾನು ತುಂಬಾ ಕಷ್ಟ ಆಗುತ್ತೆ ಅಂತ ಒಂದೇ ಹೇಳಿದ್ರಲ್ಲ, ಅದ್ರ ಮೇಲೆ ಗೆಸ್ ಮಾಡಿದೆ ಸರ್. ಹಂಗಾಗಿ ಬರ್ಕೊಂಡಿದ್ದಾಗ ಗೊತ್ತಾಯ್ತು. ಓಕೆ, ನಾನು ಕಷ್ಟ ಆಗ್ಬೋದು ಗೆಸ್ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಟಫ್ ಆಗಿತ್ತಲ್ಲ ಇದು. ಹೌದು ಸರ್, ಖಂಡಿತ ಸರ್. ಹೊಳೆ ಕರ್ಣ ಕುಂದಲ ಅಂದ್ರೆ ಇನ್ನೊಂದು ಅಂಗ ಕ್ಲೂ ಕೊಟ್ರ, ಒಂದು ಅಂಗಾಂಗದ ನಮ್ಮ ಅಂಗಾಂಗದಲ್ಲಿ ಒಂದು ಅಂತ ಹೇಳಿ. ಹೌದು. ಕರ್ಣ ಕುಂದಲ ಇರುತ್ತಲ್ವಾ? ನಿಜ. ಆ ಗೆಸ್ ಮೇಲೆ ಗೆಸ್ ಮಾಡಿದೆ ಸರ್, ಕ್ಲೂ ಮೇಲೆ. ಕರೆಕ್ಟ್ ಸರ್, ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಗುಡ್ ಡೇ. ಥ್ಯಾಂಕ್ ಯು ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳಿದರು ಸಿದ್ಧಲಿಂಗೇಶ್ವರು. ಹೊಳೆವ ಕರ್ಣಕುಂಡಲ ಅಂದರೆ ನಮ್ಮ ನೇತ್ರಗಳು, ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ಒಂದು ಸುಂದರವಾಗಿರ್ತಕ್ಕಂಥ ಒಂದು
ಅದಲು ಬದಲಾಗಿರ್ತಕ್ಕಂಥ ಅಕ್ಷರ ಆಗಿತ್ತು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಅಮ್ಮ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹಾ ಮಾತಾಡಿಮ್ಮ. ಈಗ ನಿಮ್ಮ ಹೆಸರು? ನಮಸ್ತೆ, ನಾಗರತ್ನ, ಚನ್ನಗಿರಿ ತಾಲೂಕ್ ನಲ್ಲೂರು. ಹಾ ಹೇಳಿಮ್ಮ. ಸರ್, ಅದು ನೆರೆದಾವತ್ ದೇವರದ್ದು ಇವತ್ತು 6ನೇ ವರ್ಷದ ಪುಣ್ಯತಿಥಿ ಇದೆ. ಅದನ್ನ ಕೇಳಿ ಖುಷಿ ಆಯ್ತು ಅಂದ್ರೆ ಅಷ್ಟಿಷ್ಟು ಖುಷಿ ಆಗ್ಲಿಲ್ಲ ಸರ್. ಸರ್, ತುಂಬಾ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ ಸರ್. ಲಕ್ಷಾಂತರ ಜನ ವಿದ್ಯಾರ್ಥಿಗಳೇ ವಿದ್ಯಾದಾನ ಮಾಡಿ ಹೇಳಂಗಿಲ್ಲ ಅವ್ರದ್ದು. ಇಷ್ಟು ಅಷ್ಟು ಅಲ್ಲ ಬಿಡಿ ಸರ್ ಅವ್ರ ಬಗ್ಗೆ. ನಿಜ ನಿಜ. ಸರ್, ತುಂಬಾ ದಿನ ಟ್ರೈ ಮಾಡಿದೆ ಸರ್, ನಂಬರ್ ಅಲ್ಲ ಫೋನ್ ಸಿಗ್ತಾ ಇರ್ಲಿಲ್ಲ. ಇವತ್ತು ಸಿಕ್ಕಿದೆ ನೋಡ್ರಿ. ಗುರುಗಳ ಆಶೀರ್ವಾದ ಅಂತ ಅನ್ಕೊಂಡಿದೀನಿ. ಖಂಡಿತ ಮಾಸ ಗುರುಗಳ ಆಶೀರ್ವಾದನೇ ಅದು. ಸರ್, ಇದು 24ನೇ ತಾರೀಕು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಮನೋಜ್ ಕುಮಾರ್ ಅವ್ರ ಬರ್ತಡೇ ಇದೆ ಸರ್. ವಿಶ್ ಮಾಡಿ ಸರ್. ಖಂಡಿತ. ಲಕ್ಷ್ಮಿ ಮನೋಜ್ ಕುಮಾರ? ಹೌದು ಸರ್. ಹುಟ್ಟಿದಬ್ಬನಾ? 24 ಬರ್ತಡೇನ ಆನಿವರ್ಸರಿ? ಹೌದು, ಹುಟ್ಟಿದಬ್ಬ. ಓಕೆ, ನಮ್ಮ ಕಡೆಯಿಂದ ಲಕ್ಷ್ಮಿ ಮತ್ತು ಮನೋಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅವರಿಗೆ. ಸಾಧ್ಯವಾದ್ರೆ ಒಂದ್ ದಿವಸ ಮುಂಚೆ ನೋಡ್ತಾ ಇರ್ತೀನಿ ಸರ್. ಧನ್ಯವಾದಗಳಮ್ಮ. ಸಾಧ್ಯವಾದ್ರೆ ಒಂದು ವಿಷಯಗಳು ಗೊತ್ತಿರಲ್ವಲ್ಲ, ನಿಮ್ಮಿಂದ ನಮಗೆ ಗೊತ್ತಾಗುತ್ತೆ ಸರ್. ಖಂಡಿತಮ್ಮ, ಎಲ್ಲ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆ ಗುರುಗಳ ಆಶೀರ್ವಾದ ನನಗೆ ಗೊತ್ತಿರೋದನ್ನ ಹೇಳ್ತೀನಿಮ್ಮ. ಓಕೆ ಓಕೆ ಸರ್. ಓಕೆ, ಒಂದ್ ದಿವಸ ಮುಂಚಿತವಾಗಿ ಫೋಟೋ ಕಳ್ಸ್ಕೊಡಕ್ಕೆ ಟ್ರೈ ಮಾಡಿಮ್ಮ 23ನೇ ತಾರೀಕಿಗೆ. ಸೊ ಫೋಟೋ ಕೂಡ ನಾವು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿಮ್ಮ. ಓಕೆ ಓಕೆ ಸರ್, ಆಯ್ತು ಸರ್. ಓಕೆ ಅಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಸರಿ ಸರ್. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳಿಬಿಡ್ತೀನಿ. ಇದು ಕೂಡ ಅದಲು ಬದಲಾಗಿರ್ತಕ್ಕಂಥ ಒಂದು ಶಬ್ದ. ಇದನ್ನು ಯಾರು ಸರಿಯಾಗಿ ಗ್ರೆಸ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಮೊದಲನೇದು ಸ, ಪ, ಶ್ರೇ, ಹ್ಯಾ, ತ, ರ್ವ, ನೆ, ದ್ರಿ. ಸೊ ಇದು ನಮ್ಮ ಒಂದು ಕರ್ನಾಟಕದ ಸುಂದರವಾಗಿರ್ತಕ್ಕಂಥ ಒಂದು ಗುಡ್ಡಗಾಡು ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದನ್ನು ನೀವು ಗೆಸ್ ಮಾಡಿ ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಹೇಳಬೇಕು. ನೋಡೋಣ ಇದನ್ನು ಯಾರು ಹೇಳ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ವಿಶೇಷವಾಗಿ ಏನು ಅಂದರೆ, ಬರಿಗಾಲಲ್ಲಿ ನಡೀತಕ್ಕಂಥದ್ದು ನಮಗೆ ಆರೋಗ್ಯವನ್ನು ಕೊಡುತ್ತೆ ಅಂಥೇಳಿ ನಾನು ತುಂಬ ಸರಿ ಹೇಳ್ತಾನೆ ಇರ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಹಾಂ, ಶಕುಂತಲೆ ಮೇಲೆ ಚೆನ್ನಾಗಿದ್ದೀರಾ? ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ಏನು ತಿಂಡಿ ಇವತ್ತು? ತಿಂಡಿ ಇಡ್ಲಿ ಸರ್, ಬನ್ನಿ ತಿನ್ನೋಣ. ನಾನು ಕೂಡ ಇಡ್ಲಿನೇ ತಿಂದು ಬಂದೆ ಅಮ್ಮ ಮನೆಯಲ್ಲಿ. ಆಗ್ಲಿ, ಯಾರಿಗಾದ್ರೂ ಪಾಪಂದು ಹಾಕ್ರಿ ಡ್ಯಾನ್ಸ್ ವಿಡಿಯೋನ. ಅದು ದೈವಿಕ್ ಶಾಮ್ನೂರ್ ಅಂತೇಳಿ ಆಲ್ರೆಡಿ 2 ಸರಿ ಹಾಕಿದ್ದೀನಮ್ಮ ನಾನು. ನೋಡ್ತಾನೆ ದಿನ. ಅಲ್ಲ, ಅದು ಅವತ್ತು ಬಂದಿರೋದು ಮತ್ತೆ ರಿಪೀಟ್ ಬರಲ್ಲ. ನೀವು ಮತ್ತೆ ನೋಡ್ಬೇಕು ಅಂದ್ರೆ ಯೂಟ್ಯೂಬಲ್ಲೇ ಹೋಗಿ ನೋಡ್ಬೇಕು. ದೈವಿಕ್ ಶಾಮ್ನೂರ್ ಅಂತೇಳಿ 2 ಸರಿ ಹಾಕಿದ್ದೀನಿ ಆ ವಿಡಿಯೋನ. ನೀವು ಯೂಟ್ಯೂಬಲ್ಲಿ ನಮಸ್ತೆ ದಾವಣಗೆರೆ ಅಂತ ಹೋಗಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ 12 ಅಥವಾ 13ನೇ ತಾರೀಕಿನ ಡೇಟಲ್ಲಿ ಆ ವಿಡಿಯೋ ಸಿಗತ್ತೆ. ಓಕೆನಾ? ಆಯ್ತಮ್ಮ, ಆಯ್ತು. ಓಕೆಮ್ಮ, ನಮಸ್ತೆ. ಸೊ ಕೆಲವೊಬ್ಬರು ವೀಡಿಯೋಸ್ ಕಳಿಸಿ ಅದನ್ನು ಇನ್ ಟೈಮ್ ನೀವು ನೋಡಲಿಲ್ಲ ಅಂದರೆ ಆ ವಿಡಿಯೋ ಅಂತೂ ನಾವು ಖಂಡಿತ ಯಾವುದನ್ನೂ ಇಟ್ಕೊಂಡಿರಲ್ಲ, ಪ್ರಸಾರ ಮಾಡಿರ್ತೀವಿ. ನಿಮಗೆ ಒಂದು ವೇಳೆ ಚಾನಲಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ, ಖಂಡಿತ ಆ ವಿಡಿಯೋ ಪ್ಲೇ ಆಗಿರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್. ಉಮೇಶ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ತಿಂಡಿ ಆಯ್ತಾ ಸರ್? ಅದು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ. ಅರೆ ಬಾಪ್ರೆ, ಏನು ಸರ್, ನಾನು ಕ್ಲೂ ಕೊಟ್ಟಿದ ತಕ್ಷಣ ಹೇಳ್ಬಿಟ್ರಿ. ನಾನು ಅಂತ ಇದ್ದೆ, ಹಿಂಗೆ ಹೋಗ್ತಾ ಇದ್ದೆ ಡ್ಯೂಟಿಗೆ. ಓಕೆ ಓಕೆ. ಸೊ ನೋಡಿದ್ನ ಹಾಗೆ ಸರ್ ಇದು ಸರಿ ಇರ್ಬೋದೇನೋ ಅಂತ. 100% ಕರೆಕ್ಟ್ ಆಗಿದೆ ಸರ್, ಸಹ್ಯಾದ್ರಿ ಪರ್ವತ ಶ್ರೇಣಿ. ಸರ್, ಇವತ್ತು ನಮ್ಮ ಪೂಜ್ಯ ಗುರುಗಳ ನಡೆದಾಡುವ ದೇವರ 6ನೇ ಪುಣ್ಯತಿಥಿ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಅವರು ಈಗ
ಬಂದ ದೇವರು ಬಂದ ನಮ್ಮ ಅಂತಂದೇಳಿ ಒಂದು ಅವ್ರ ಮೇಲ್ಗಡೆ ಒಂದು ಹಾಡು ಬರೀಬೇಕು. ಅಂದ್ರೆ ಆ ಹಾಡಿನಲ್ಲಿ ಏನು ಬರುತ್ತೆ ಅಂದ್ರೆ ಅವರು ಈಗ ನಡೆದಾಡ ದೇವ್ರು ಅಂತ ಹೇಳ್ತೇವಲ್ಲ, ಈಗ ನಡೆದಾಡ ದೇವ್ರು ಏನ್ ಮಾಡ್ತಾರೆ, ಅವರು ಸದಾ ಆಶೀರ್ವಾದ ಮಾಡ್ತಾರೆ. ಹೌದು ಸರ್. ಸೊ ಆಶೀರ್ವಾದ ಯಾವ ರೀತಿ ಇರ್ಬೇಕು, ಸೊ ನಮಗೆ ಹಿರಿಯರ ಆಶೀರ್ವಾದ ಯಾವ ತರ ಸಿಗುತ್ತೆ, ಒಂದು ವಿದ್ಯೆ ಮೇಲ್ಗಡೆ ಸಿಗುತ್ತೆ, ನಮ್ ಬುದ್ಧಿ ಮೇಲ್ಗಡೆ ಸಿಗುತ್ತೆ, ಇನ್ನೊಂದು ಜ್ಞಾನದ ಮೇಲ್ಗಡೆ ಸಿಗುತ್ತೆ. ಸೊ ಇವೆಲ್ಲ ಆಶೀರ್ವಾದಗಳನ್ನ ನಮ್ಮ ಸಿದ್ಧಗಂಗಾ ಗುರುಗಳು ಮಾಡಿದ್ದಾರೆ. ಆಮೇಲೆ ಎಷ್ಟೋ ಜನಗಳಿಗೆ ಹೀಗೆ ಇವನ್ನ ದಾನದ ರೂಪದಲ್ಲಿ ನೀಡಿದ್ದಾರೆ ಅವ್ರು. ನಿಜ ನಿಜ. ಸೊ ಈಗ ಹಾಗಾಗಿ ಇವನ್ನೆಲ್ಲ ಯಾರು ಕೊಡಕ್ ಸಾಧ್ಯ ಅಂದ್ರೆ ಈ ದೇವರ ರೂಪದಲ್ಲಿ ನಿಂತವರು, ಅವರು ಆರೂಢರಾಗಿ ಹೀಗೆ ಕಾಯಕವನ್ನ ಮಾಡೋರು ಮಾತ್ರ ಕೊಡಕ್ ಸಾಧ್ಯ. ನಿಜ ಸರ್, ನಿಜ. ಸೊ ಯಾರು ಕೂಡ ಇವನ್ನ ಈಗ ನಾನ್ ಕೊಡ್ತೀನಿ ವಿದ್ಯಾನುದಾನ ಅಂದ್ರೆ ಅವನೇನಾದ್ರೂ ಒಂದು ಸ್ವಾರ್ಥಕ್ಕೋಸ್ಕರ ಕೊಡ್ತಾನೆ ಅಂತಾರೆ. ಸೊ ಸ್ವಾರ್ಥ ರಹಿತವಾಗಿರೋಂತ ಜೀವನ ಯಾರು ಮಾಡ್ತಾರೋ ಸೊ ಅವ್ರ ಬಗ್ಗೆ ಭಗವಂತನೇ ಆಶೀರ್ವಾದ ಮಾಡ್ಬಿಡ್ತಾನೆ. ಹೌದೌದು. ಸೊ ಆಗ ಅವರನ್ನ ಭಗವಂತನ ರೂಪದಲ್ಲಿ ನೋಡೋದಿದೆ ಅಲ್ಲ, ಅದು ಒಂದು ಚಂದ. ನಿಜ ಸರ್, ನಿಜ. ಅದಕ್ಕೆ ಅವ್ರು ನೋಡ್ತಾ ಇದ್ರೇನೆ ಸಾಕು, ನಮ್ಗೆ ಎಷ್ಟೋ ಒಂದು ಪುಣ್ಯದ ಏನದು ಪುಣ್ಯ ಸಿಕ್ಕಂಗಾಗುತ್ತೆ. ಹೌದು ಸರ್, ಹೌದು. ಈ ಸಿದ್ದೇಶ್ವರ ಸ್ವಾಮೀಜಿ ಆಗಿರ್ಲಿ, ಆಮೇಲೆ ಇವ್ರಾಗ್ಲಿ, ಆ ಪುಟ್ಟರಾಜ್ ಗವಾಯಿ ಅವ್ರಾಗ್ಲಿ, ಸೊ ನೋಡಿ ಅವ್ರಿಗೆ ಕಣ್ಣಿಲ್ಲ. ಸೊ ಈ ತರ ಮಹಾನ್ ಪುರುಷರು ನೆಲೆಸಿರೋಂತ ನಾಡು ಕೇವಲ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಅದು ನಮ್ ಕರ್ನಾಟಕ ಮಾತ್ರ. ನಿಜ ನಿಜ ನಿಜ, ಅದ್ರಲ್ಲಿ ಎರಡು ಮಾತಿಲ್ಲ ಸರ್. ಯಾಕಂದ್ರೆ ಕರ್ನಾಟಕದಲ್ಲಿ ಯಾರೇ ಆಗಿರ್ಲಿ, ಯಾರೇ ಹುಟ್ಟಿದ್ರು ಕೂಡ ಅವ್ರನ್ನ ನಾವು ನಮ್ ಪುಣ್ಯ ಭೂಮಿಯಲ್ಲಿ ಹುಟ್ಟಿರೋರು, ಅವ್ರನ್ನ ನಾವು ಪುಣ್ಯ ಭೂಮಿ ಬಗ್ಗೆ ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹೌದು ಸರ್. ಯಾಕಂದ್ರೆ ನಮ್ಮ ಕಾಯಕವೇ ಕೈಲಾಸ ಅಂತ ಆಡಿ ಹೊಗಳಿರೋ ಅಂತ ನಮ್ಮ ಬಸವಣ್ಣರಿದ್ದಾರೆ. ಸೊ ಅವ್ರ ಕಡೆಯಿಂದ ಬಂದಿರೋಂತ ಎಷ್ಟೋ ಜನ ಇದಾರೆ. ಜೇಡರ ದಾಸಿಮಯ್ಯ ಇದ್ದಾರೆ, ಅಕ್ಕಮದೇವಿ ಇದ್ದಾರೆ, ಅಲ್ಲಮ ಪ್ರಭು ಇದ್ದಾರೆ. ಸೊ ಇಂತ ಒಂದ್ ಪುಣ್ಯ ಭೂಮಿಯನ್ನ ನಾವ್ ಎಷ್ಟು ಹಾಡು ಹೊಗಳಿದ್ರು ಕೂಡ ಕಡಿಮೆನೆ. ಆಮೇಲೆ ಬರ್ತಾನೆ ಇರ್ತಾರೆ. ಯಾಕಂದ್ರೆ ಈಗ ನೋಡಿ ನಮ್ ಶಿವಯೋಗಿ ಅವ್ರಿದಾರಲ್ಲ, ಸಿದ್ಧಗಂಗಾ ಶಿವಯೋಗಿ ಮಹಾಸ್ವಾಮೀಜಿಗಳ ತರ ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ನಡೆಯಂತವ್ರು ಎಷ್ಟೋ ಜನ ಇರ್ತಾರೆ. ಆದ್ರೆ ಅವ್ರ ತೆರೆದೇ ಮೇಲ್ಗಡೆ ಬರಲ್ಲ, ಬೆಳ್ಳಿ ತೆರೆ ಹಿಂದ್ಗಡೆ ಇರ್ತಾರೆ, ಬೆಳ್ಳಿ ತೆರೆಯಲ್ಲಿ ಕಾಣಲ್ಲ. ಸೊ ಅವ್ರನ್ನ ಗುರ್ತ ಕೆಲಸಗಳು ಕೂಡ ಆಗಲ್ಲ. ಸೊ ಹಾಗಾಗಿ ಏನಂದ್ರೆ ಅದು ಕೆಲವೊಮ್ಮೆ ಭಗವಂತನ ಆಶೀರ್ವಾದ ಇದ್ದಾಗ ಮಾತ್ರ ನಮ್ಮ ಗುರುಗಳ ರೂಪದಲ್ಲಿ ನಮ್ ಶಿವಯೋಗಿ ಅವ್ರ ತರ ಕಾಣಿಸ್ತಾ ಇರ್ತಾರೆ. ನಿಜ ನಿಜ. ಅದು ಅಚಲವಾಗಿರ್ತೈತೆ. ಯಾಕಂದ್ರೆ ಒಂದ್ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಶ್ರದ್ಧೆ, ನಿಷ್ಠೆ, ಆಮೇಲೆ ಆ ಕಾಯಕದ ಒಂದು ನಿಷ್ಠೆ ಇರುತ್ತಲ್ಲ, ಸೊ ಅದು ಎಲ್ಗೋ ಕರ್ಕೊಂಡು ಹೋಗ್ಬಿಡುತ್ತೆ. ನಾನು ಇವ್ರನ್ನ ಬೆಳೆಸ್ಬೇಕು ಅಂತ ಹೇಳಿ ಅವ್ರು ಎಲ್ಲೂ ಅನ್ಕೊಂಡಿರಲ್ಲ. ಯಾಕಂದ್ರೆ ಅದನ್ನ ಅವ್ರನ್ನಾಗೆ ಬೆಳೆಸ್ಬಿಡುತ್ತೆ ಭಗವಂತ. ಹೌದು ಹೌದು. ಸೊ ಬೆಳಿಬೇಕಪ್ಪ ಇವ್ರು ಅಂದ್ರೆ ಅವ್ರನ್ನ ಬೆಳೆಸ್ಬಿಡುತ್ತೆ ಭಗವಂತ. ಅಂದ್ರೆ ಅವ್ರ ಆಶೀರ್ವಾದ ಇರುತ್ತೆ ಅವ್ರಿಗೆ. ಹೌದು ಸರ್, ಹೌದು. ಸೊ ಹಾಗಾಗಿ ನಾವು ಶಿವಕುಮಾರ್ ಸ್ವಾಮೀಜಿ ಅವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಅವ್ರನ್ನ ನೋಡಿ ಅವ್ರ ಆ ಚರಣ ಕಮಲದಲ್ಲಿ ನಾವು ಲೀನರಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಯಾವುದೇ ಇಲ್ಲ. ಅಷ್ಟು ಆನಂದ ಸಿಗುತ್ತೆ. ಹೌದು ಹೌದು. ಸೊ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ದಿನದಿಂದ ದಿನಕ್ಕೆ ನಿಮ್ ಕೀರ್ತಿ ಹೆಚ್ಚಿಗೆ ಆಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ದು ಅಷ್ಟೇ ಹಾರೈಕೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಹಾರೈಕೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ವಿಶ್ ಮಾಡ್ತೀನಿ. ಈ ದಿನ ನಮ್ ಶಿವಯೋಗಿ ಅವ್ರ ಪುಣ್ಯರಾಧನೆ ದಿನ ಹುಟ್ಟಿದಂತ ಎಲ್ರಿಗೂನು ಸೊ ನಮ್ ಕಡೆಯಿಂದ ಹೃದಯಪೂರ್ವಕ ಶುಭಾಶಯಗಳು ಸರ್. ದಾವಣಗೆರೆ ನಗರದಾದ್ಯಂತ ಥ್ಯಾಂಕ್ ಯು ಸರ್. ಎಲ್ರಿಗೂ ಹುಟ್ಟಿದ ಶುಭಾಶಯಗಳು. ಮತ್ತೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಒಂದು ದೊಡ್ಡ ಮನಸ್ಸು ಎಲ್ರಿಗೂ ಹಾರೈಸ್ತಾ ಇದ್ದೀರಿ. ಒಳ್ಳೇದಾಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ ಸರ್. ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ ಆಗಿ ನಡೀಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್ ಸರ್. ಎಸ್ ವೀಕ್ಷಕರೇ, ಸೊ ಸಿದ್ಧಗಂಗಾ ಪೂಜ್ಯ ಗುರುಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಇವತ್ತಿಗೂ ಕೂಡ ದಿನನಿತ್ಯ ಅಲ್ಲಿ ಲಕ್ಷಾಂತರ ಜನರಿಗೆ ಅನ್ನದಾನ ನಡೆಯುತ್ತೆ. ಕೇವಲ ಅಲ್ಲಿ ಉಳಿದಿರ್ತಕ್ಕಂಥ ಮಕ್ಕಳಿಗೆ, ವಸತಿ ಶಾಲೆಗಳಿಗೆ ಅಷ್ಟೇ ಅಲ್ಲ, ಗುರುಗಳ ದರ್ಶನಕ್ಕಾಗಿ, ಗುರುಗಳ ಸನ್ನಿಧಿ ದರ್ಶನಕ್ಕಾಗಿ ಯಾರೆಲ್ಲ ಬರ್ತಾರೆ ಎಲ್ಲರೂ ಕೂಡ ಅನ್ನದಾಸೋಹ, ಅನ್ನಪೂರ್ಣೇಶ್ವರಿಯ ಒಂದು ಕೃಪೆ ಎಲ್ಲರ ಮೇಲೂ ಇದ್ದೇ ಇದೆ. ಬೆಳಗ್ಗೆ ಊಟ ಇರುತ್ತೆ, ರಾತ್ರಿ ಊಟ ಇರುತ್ತೆ. ನೀವು ಯಾವಾಗ ಹೋದರೂ ಕೂಡ ಮಠದಲ್ಲಿ ಪ್ರಸಾದ ಇಲ್ಲ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ನೀವು ಎಷ್ಟು ಜನನಾದ್ರೂ ಹೋಗಿ, 1,000 ಜನ ಒಟ್ಟಿಗೆ ಹೋಗ್ತೀರಾ, ಎಲ್ಲರಿಗೂ ಊಟ ಇರುತ್ತೆ. ಸೊ ಅಂಥದ್ದು ಆ ಭಗವಂತನ ಒಂದು ಲೀಲೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಸೊ ಎಲ್ಲರೂ ಕೂಡ ಆ ಒಂದು ದರ್ಶನ ಭಾಗ್ಯ ಸಿಗಬೇಕಿತ್ತು. ಇನ್ನಷ್ಟು ವರ್ಷಗಳ ಕಾಲ ಆಸೆ ಅಂತಕ್ಕಂಥದಕ್ಕೆ ಮಿತಿನೇ ಇಲ್ಲ. ಇನ್ನಷ್ಟು ವರ್ಷಗಳ ಕಾಲ ಅಲ್ಲ, ಇನ್ನೂ 100 ವರ್ಷ ಇದ್ದರೂ ನಾವು ಅದನ್ನು ಆಮೇಲೆ ಕೂಡ ಅದನ್ನೇ ಹೇಳ್ತಿದ್ವಿ, ಇನ್ನಷ್ಟು ವರ್ಷ ನಮ್ಮ ಜೊತೆ ಇರಲಿ, ಇನ್ನಷ್ಟು ವರ್ಷ ನಮ್ಮ ಜೊತೆ ಇರಲಿ ಅಂತ ಆಸೆ ಬುರ್ಕತನ. ಆದರೆ ಗುರುಗಳಿಗೂ ಒಂದು ಮಿತಿ ಅಂತಿರುತ್ತಲ್ವ, ದೇವರು ಅವನ ಹತ್ರ ಬೇಕು ಅಂದಾಗ ಆ ಭಗವಂತ ಕರೆಸ್ಕೊಂಡ್ಬಿಟ್ಟಿದ್ದಾನೆ. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಬಂದು, ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು ಅಂಥೇಳಿ. ಸೊ ಮೊದಲನೇ ಆಪ್ಷನ್ಸ್ ಬಂದ್ಬಿಟ್ಟು ನಮ್ಮ ಪ್ರೀತಿಯ ಕರ್ನಾಟಕ, ಎರಡನೇದು ತಮಿಳುನಾಡು, ಮೂರನೇದು ಪುಟ್ಟ ರಾಜ್ಯ ಕೇರಳ, ನಾಲ್ಕನೇದು ಗುಜರಾತ್. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ ನೋಡೋಣ. ಸೊ ಕ್ವಿಕ್ಕಾಗಿ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾವೆಲ್ಲರೂ ಕೂಡ ಚಳಿಗೆ 4 ಬೆಡ್ಶೀಟ್ ಹೊಚ್ಕೊಂಡ್ಬಿಟ್ಟು ಮಲ್ಕೋತೀವಿ. ಆದರೆ ಈಗ ಪ್ರಯಾಗ್ರಾಜಲ್ಲಿ ಅದೆಷ್ಟು ಚಳಿ ಇದೆ ಅಂದರೆ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. 4-5 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತೆ. ಹೆಚ್ಚು ಕಡಿಮೆ ಸಮ್ ಟೈಮ್ ಮೈನಸ್ಗೂ ಹೋಗ್ಬಿಡತ್ತಂತೆ. ಮೈನಸ್ ಅಂದರೆ ಹೇಗಿರುತ್ತೆ ಅಂಥೇಳಿ ಒಂದು ಸಣ್ಣ ಕ್ಲೂ ಕೊಡೋದಾದರೆ, ಫ್ರಿಜ್ ಒಳಗಡೆ 1 ಸೆಕೆಂಡ್ ಕೈ ಇಟ್ಟರೆ ಹೇಗಿರುತ್ತೆ ಅಷ್ಟು ಟೆಂಪ್ರೇಚರ್ ಅಲ್ಲಿರುತ್ತೆ. ಎಸ್, ಒಂದು ಕರೆ ಬರ್ತಾ ಇದೆ. ವಿನಯ್ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ನಮಸ್ತೆ, ಹೇಗಿದ್ದೀರಿ ಸರ್? ಸೂಪರ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯಿತಾ? ಆಗ್ತಾ ಇದೆ ಸರ್. ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಿಮ್ದು ಟಿಫನ್ ಸರ್? ಟಿಫಿನ್ ಆಯಿತು ಸರ್, ನಂದು ಇಡ್ಲಿ. ಓ, ನನ್ನ ಫೇವರಿಟ್. ಎಸ್ ಸರ್, ಎಸ್ ಸರ್. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಕೇಳಿದ್ರಲ್ಲ, ಅದು ಇನ್ನೊಂದ್ಸರಿ ಕೇಳಿ ಸರ್. ಪ್ರಶ್ನೆ ಇನ್ನೊಂದ್ಸಲ ಕೇಳಲಾ? ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ಅಂತ. ಓಕೆ. ಆಪ್ಷನ್ಸ್ ಬಂದು ನಮ್ಮ ಪ್ರೀತಿಯ ಕರ್ನಾಟಕ, ಎರಡನೇದು ತಮಿಳುನಾಡು, ಮೂರನೇದು ಕೇರಳ, ನಾಲ್ಕನೇದು ಗುಜರಾತ್. ಗುಜರಾತ್ ಇರ್ಬೋದು ಸರ್, ಗೆಸ್ಸಿಂಗ್. ಗುಜರಾತಾ? ಗೆಸ್ಸಿಂಗ್. ಓಕೆ, ಅನಂತರದಲ್ಲಿ ನಾನೇ ಉತ್ತರ ಹೇಳ್ತೀನಿ ಸರ್. ಮತ್ತೆ ಯಾರಿಗಾದ್ರು ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇಲ್ಲ ಸರ್. ಓಕೆ, ಒಂದು ವೇಳೆ ಗುಜರಾತ್ ತಪ್ಪು ಅಂದರೆ ಯಾವುದನ್ನು ಗೆಸ್ ಮಾಡ್ತೀರಿ? ಸೆಕೆಂಡ್ ಆಪ್ಷನ್ ಕರ್ನಾಟಕ. ಕರ್ನಾಟಕನಾ? ಓಕೆ, ನಾನೇ ಆಮೇಲೆ ಉತ್ತರ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್, ಗುಡ್ ಡೇ. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಸಮ್ ಟೈಮು ಕುಂಭಮೇಳ ಅಂದರೆ ಪ್ರಯಾಗ್ರಾಜಲ್ಲಿ ನಡೀತಾ ಇರ್ತಕ್ಕಂಥ ಕುಂಭಮೇಳದಲ್ಲಿ ಮೈನಸ್ಗೂ ಹೋಗ್ಬಿಡುತ್ತಂತೆ. ಸೊ ಮೈನಸ್ ಅಂದರೆ ಒಮ್ಮೆ ಯೋಚನೆ ಮಾಡಿ, ನಾವೆಲ್ಲರೂ ಫ್ರಿಜ್ಜಲ್ಲಿ 1 ಸೆಕೆಂಡ್ ಕೈ ಇಟ್ಟರೆ ಕೈನ ತಕ್ಷಣಕ್ಕೆ ಹೊರಗೆ ತೊಗೊಂಡ್ಬಿಡ್ತೀವಿ. ಯಾಕೆಂದರೆ ಅಷ್ಟೊಂದು ಅಲ್ಲಿ ಐಸ್ ಇರುತ್ತೆ, ಅಷ್ಟೊಂದು ಕೂಲ್ ಇರುತ್ತೆ. ಸೊ ಅಂಥ ಕೂಲಿಂಗ್ ಎಫೆಕ್ಟ್ ಈಗ ಪ್ರಯಾಗ್ರಾಜಲ್ಲಿದೆ. ಇದನ್ನೇ ಸಾಕು ಅಂಥೇಳಿ ಅಲ್ಲಿಗೆ ಹೋಗಿರೋರೆಲ್ಲ ನಮ್ಮ ನಾರ್ಮಲ್ ಜನರೆಲ್ಲ 4-5 ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋತಾರೆ. ಆದರೆ ಪ್ರಯಾಗ್ರಾಜ್ಗೆ ಒಬ್ಬ ಸಾಧು ಬಂದಿದ್ದಾರೆ, ನಾಗಾ ಸಾಧು. ಇರ್ತಕ್ಕಂಥ ಚಳಿ ಸಾಲದು, ಇರ್ತಕ್ಕಂಥ ಶೀತ ನನಗೆ ಸಾಧ್ಯವಾಗ್ತಾ ಇಲ್ಲ ಅಂಥೇಳಿ ಅವರು ಇಬ್ಬರು ಸಾಧುಗಳು ಬಂದಿದ್ದಾರೆ. ವಿಶೇಷವಾಗಿ ಒಬ್ಬರು ತಮ್ಮ ಸುತ್ತಲೂ ಕೂಡ ಮಂಜುಗೆಡ್ಡೆಯನ್ನು ಇಟ್ಕೊಂಡು, ಐಸಿನ ಬರ್ಫ್ಗಳನ್ನು ಇಟ್ಕೊಂಡು ಅದರ ಮಧ್ಯೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರಂತೆ. ಇದನ್ನು ಕೇಳೋದಕ್ಕೂ ಹೇಳೋದಕ್ಕೂ ಬಹುಶಃ ಶಬ್ದಗಳಿಗೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಕಣ್ಣಿಂದ ನೋಡಿದವರೇ ಅದು ಪುಣ್ಯವಂತರು ಅಂತ ಅಂದ್ಕೊಳ್ತೀನಿ. ಮೈನಸ್ ಇರ್ತಕ್ಕಂಥ ಪ್ರಯಾಗ್ರಾಜಲ್ಲಿ ಅದರ ಮಧ್ಯೆ ಈ 40-50 ಡಿಗ್ರಿ ಆ ಒಂದು ಮಂಜುಗೆಡ್ಡೆನೇ ಇಟ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು, ಅದೆಂಥ ಅವರ ಒಂದು ಭಕ್ತಿ ಸಾಧನೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಶಬ್ದಗಳಿಗೂ ನಿಲುಕದೇ ಇರ್ತಕ್ಕಂಥದ್ದು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಮ್ಮ ಹೆಸರೇನು ಹೇಳಿ? ಹೇಳಿ ಹೇಳಿ ಅಮ್ಮ, ತಿಂಡಿ ಆಯ್ತಾ? ಹಾ ಅಮ್ಮ, ಆಯ್ತು. ನಾವು ಇದಕ್ಕೆ ಕುಂಭಮೇಳಕ್ಕೆ ಹೋಗಿದ್ವಿ ಸರ್, ಅದನ್ನ ಹೇಳೋಣ ಅಂತ ಮಾಡಿದ್ವಿ. ಹೌದಾ, ಯಾವಾಗ ಹೋಗಿದ್ರಿ? ಕೂಡಲ ಸಂಗಮಕ್ಕೆ ಸರ್, 13ನೇ ತಾರೀಕು. ಹೌದಾ, ಚೆನ್ನಾಗಿತ್ತಾ ಎಲ್ಲ? ಚೆನ್ನಾಗಿತ್ತು. ಕುಂಭಮೇಳ ಏನು ಅಂದ್ರೆ ಗೊತ್ತಿರ್ಲಿಲ್ಲ ನನಗೆ, ಗೊತ್ತಾಯ್ತು. ಹಿಂಗ ಕುಂಭಮೇಳ ಅಂದ್ರೆ ಹಿಂಗ್ ಕುಂಭ ಹೊತ್ಕೊಂಡು ಸ್ವಾಮಿಯರ್ನ ಏನಾರ ಸ್ವಾಗತ ಮಾಡ್ತಾರ ನಾವ್ ಹಂಗ್ ತಿಳ್ಕೊಂಡಿದ್ವಿ. ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಯ್ತು, ಹಿಂಗೆ ಮಜ್ಜಿ ಕಳಿಯತಾರೆ, ಹಿಂಗೆ ಆಲಿ ಬಿದ್ದಿರ್ತಾವ ದೇವತೆಗಳು ಅಂತ ಇವಾಗ ಗೊತ್ತಾಯ್ತು ಅದ್ರ ಬಗ್ಗೆ. ಅಷ್ಟೇ. ಕುಂಭಮೇಳದ ಬಗ್ಗೆ ಬಹಳ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳೋಣ ಅಂತ ಹೇಳಿದೆ. ತುಂಬಾ ಖುಷಿ ಆಯ್ತು. ಮತ್ತೆ ಎಷ್ಟು ದಿವಸ ಇದ್ರಿ ಅಲ್ಲಿ? ಭಾನುವಾರ ಸಾಯಂಕಾಲ ಹೋಗಿದ್ವಿ, ಮಂಗಳವಾರ ಬಂದ್ವಿ ಸರ್. 14ನೇ ತಾರೀಕು ರಾತ್ರಿ ಉಳ್ಕೊಂಡು 14ನೇ ತಾರೀಕು ಬಂದ್ವಿ. ಹೌದು, ದರ್ಶನ ಎಲ್ಲ ಚೆನ್ನಾಗಾಯ್ತಾ? ದರ್ಶನ ಎಲ್ಲ ಚೆನ್ನಾಗಾಯ್ತಮ್ಮ? ಚೆನ್ನಾಗಾಯ್ತು. ಸ್ನಾನ ಮಾಡಿದ್ರ ನದಿಲಿ? ನದಿಯಲ್ಲಿ ಸ್ನಾನ ಮಾಡಿದ್ವಿ 5:05 ಆಗ್ಲಿ ಆಗ್ಲಿ, ಒಳ್ಳೇದಾಯ್ತು. ಸೊ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತಾ? ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತಾ? ಹೌದು ಸರ್, ಚೆನ್ನಾಗಿತ್ತು.
ಓಕೆ ಓಕೆ, ಒಳ್ಳೇದಾಗಲಿ. ಸೊ ಅಪರೂಪಕ್ಕೆ ಒಬ್ಬರಿಗೆ ಕುಂಭಮೇಳ ದರ್ಶನ ಮಾಡ್ಕೊಂಡ್ ಬಂದಿರೋರ ಜೊತೆ ಮಾತಾಡೋ ಭಾಗ್ಯ ನಂದು. ಹ್ಞೂ ಸರ್, ಇದನ್ನ ಹೇಳೋಣ ಅಂದ್ರೆ ನಿನ್ನೆ ಮಾಡಿದ್ದು ಇದನ್ನ ಹೇಳೋಣ ಅಂತಂದ್ರೆ ಆಗ್ಲಿಲ್ಲ ಹೇಳೋದು. ಓಕೆ. ಇವತ್ತಡಿ ಕುಂಭಮೇಳದ ಬಗ್ಗೆ ಭಾರಿ ಹೇಳ್ತಾರ, ನಾನು ಹೋಗಿ ಬರೋದನಿ ಹೇಳೋಣ ಅಂತಂದು ಫೋನ್ ಮಾಡಿದ್ದೆ ಸರ್. ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು. ಹೋಗಿ ಬಂದ್ರಲ್ವಾ? ಒಳ್ಳೇದಾಯ್ತು, ಒಳ್ಳೇದಾಗ್ಲಿ ಅಮ್ಮ. ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರ್ಲಿ. ಮಲೆಬೆನ್ನೂರದಿಂದ ಬಸವ ಹಸ್ತನ ಬಳಗದಿಂದ ಗೌರ್ಮೆಂಟ್ ಬಸ್ ಮಾಡಿದ್ರು ಸರ್, ಅಲ್ಲಿಗೆ ಹೋಗಿದ್ವಿ ಅಲ್ಲಿದ್ದ. ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಇಲ್ಲಿಗೆ ಮುಗಿತಾ ಬಂದಿದೆ. ಸೊ ಇನ್ನೊಂದು ಇಬ್ಬರು ನಾಗಾ ಸಾಧುಗಳ ಬಗ್ಗೆ ಹೇಳ್ಬಿಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನಾಗಾ ಸಾಧುಗಳನ್ನ ಆಗಲೇ ಹೇಳ್ತಾ ಇದ್ದೆ. ಸುತ್ತಲೂ ಕೂಡ ಐಸ್ ಬರ್ಫ್ಗಳನ್ನು ಇಟ್ಕೊಂಡು ಅವರು 24x7 ಧ್ಯಾನ ಮಾಡ್ತಾ ಇದ್ದಾರೆ. ನಾವು 1 ನಿಮಿಷ ಐಸನ್ನು ಮುಟ್ಟಿದ್ರೇ ಮೊದಲು ಕೈ ಕೆಳಗಡೆ ಇಟ್ಬಿಟ್ಟು ಕೈಯನ್ನು ಹಿಂಗೆ ಮಾಡ್ಕೊಳ್ತೀವಿ. ಆದರೆ 24x7 ಅವ್ರು ಐಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅಂದರೆ ಆ ಭಗವಂತನ ಕೃಪೆ ಅವ್ರಿಗೆ ಹೇಗಿರಬೇಕು ಅಂಥೇಳಿ. ಇದು ವಿಜ್ಞಾನಕ್ಕೂ ಕೂಡ ನಿಲುಕದೇ ಇರತಕ್ಕಂಥದ್ದು. ಏಕೆಂದರೆ 24x7 ಐಸ್ ಮಧ್ಯೆ ಆ ಥರ ಇದ್ದಾಗ ಅದು ಫ್ರೀಸ್ ಆಗಿಬಿಡುತ್ತಂತ ಬಾಡಿ ಹೇಳ್ತಾರೆ, ರಕ್ತ ಹೆಪ್ಪುಗಟ್ಟುತ್ತೆ ಅಂತಾರೆ. ಆದರೆ ಅವ್ರಿಗೆ ಅದು ಏನೂ ಡಿಫ್ರೆನ್ಸೇ ಆಗ್ತಾ ಇಲ್ವಂತೆ. ಸೊ ಅಲ್ಲಿರ್ತಕ್ಕಂಥ ವಾತಾವರಣದ ನನಗೆ ಸಾಕಾಗ್ತಾ ಇಲ್ಲ ಅಂಥೇಳಿ ಅವರು ಆ್ಯಕ್ಚುಲಿ ಹಿಮಾಲಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರಂತೆ. ಹಿಮಾಲಯ ಅಂದರೆ ನಿಮ್ಗೆ ಗೊತ್ತಿದ್ದೇ ಇದೆ, 24x7 ಅಲ್ಲಿ ಹಿಮ ಇದ್ದೇ ಇರುತ್ತೆ. ಸೊ ಅಂಥ ಧ್ಯಾನ ಮಾಡ್ತಿರೋರಿಗೆ ಇದು ಅವ್ರಿಗೆ ಒಂದು ನಾರ್ಮಲ್ ರೊಟೀನ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮಧ್ಯೆ ಇನ್ನೊಬ್ಬರು ನಾಗಾ ಸಾಧುಗಳು ವಿಶೇಷವಾಗಿರ್ತಕ್ಕಂಥದ್ದು ಕಂಡಿದ್ದೇನು ಅಂದರೆ, ಅವರು ತಮ್ಮ ತಲೆಯ ಮೇಲೆ ಸಂಪೂರ್ಣವಾಗಿ 24x7 ಗಂಗೆಯನ್ನು ಹರಿಸ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರಂತೆ. ಈ ಚಳಿಯಲ್ಲಿ 24x7 ಅವರು ಅವ್ರ ಮೇಲೆ ಆ ಒಂದು ನಲ್ಲಿ ಸಿಸ್ಟಮನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರ ಮೈ ತುಂಬ ನೀರು ನೆನಿತಾನೇ ಇರುತ್ತೆ, ವಿತಿನ್ ನೋ ಸೆಕೆಂಡ್ ಗ್ಯಾಪೇ ಇಲ್ಲ. ಸೊ ಅವರು ಧ್ಯಾನಸ್ಥರ ಕೂತ್ಕೊಂಡಿದ್ದಾರೆ, ಅವ್ರಿಗೇನೂ ಡಿಫ್ರೆನ್ಸೇ ಆಗ್ತಾ ಇಲ್ಲ. ಆ ಒಂದು ಪ್ರಯಾಗರಾಜ್ನ ಚಳಿಯಲ್ಲಿ ಆ ಮಟ್ಟದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಅವರು ಅತ್ಯಂತ ದೊಡ್ಡ ನಾಗಾ ಸಾಧುಗಳೇ ಅಂತ ನನಗಂತೂ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಮ ಸನಾತನ ಸಂಸ್ಕೃತಿಗೆ, ಸನಾತನ ಒಂದು ಧರ್ಮಕ್ಕೆ ಇರತಕ್ಕಂಥ ಶಕ್ತಿ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಪ್ರಯಾಗರಾಜ್ಗೆ ಹೋಗಿರ್ತಕ್ಕಂಥ ಯಾರೆಲ್ಲ ನಮ್ಮ ಭಾರತೀಯರಿದ್ದಾರೆ ಅವರೆಲ್ಲರೂ ಕೂಡ, ಆ ಭಾರತೀಯರಷ್ಟೇ ಅಲ್ಲ, ಯಾಕೆಂದರೆ 70 ರಾಷ್ಟ್ರಗಳಿಂದ ಅಲ್ಲಿಗೆ ಬರ್ತಾ ಇದ್ದಾರಂತೆ. 1.5 ಕೋಟಿಗಿಂತ ಹೆಚ್ಚು ವಿದೇಶಿಗರೇ ಬರ್ತಾ ಇದ್ದಾರಂತೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಎಂದಿನಂತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ದಾವಣಗೆರೆ.